ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 1ನೇ ಪಾದ, ಅದರಲ್ಲಿ 7ನೇ ಅಧಿಕರಣ 22ನೇ ಸೂತ್ರ ಪ್ರಾರಂಭ. ಅಧಿಕಂತು ಭೇದ ನಿರ್ದೇಶಾತ್. ಇಲ್ಲಿ ಬ್ರಹ್ಮ ಅನ್ನುವಂಥದ್ದೇ ಇಲ್ಲಿ ಜಗತ್ತಿಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಚೇತನವಾಗಿರ್ತಕ್ಕಂಥ ಬ್ರಹ್ಮ ಕಾರಣ ಅಲ್ಲ ಅಂತ ಹೇಳಿದ್ರು. ಇಲ್ಲಿ ಭೇದ ನಿರ್ದೇಶ ಅನ್ನುವಂತಹದ್ದಿರುವುದರಿಂದ ಇಲ್ಲಿ ಹೆಚ್ಚಿನ ಬ್ರಹ್ಮವೇ ಇಲ್ಲಿ ಅದೇ ಇಲ್ಲಿ ಸೃಷ್ಟಿಯನ್ನ ಮಾಡುವಂತಹದ್ದಾಗೈತಿ ಅಂತ ಅದನ್ನ ಭಾಷ್ಯದಲ್ಲಿ ಆಚಾರ್ಯರು ಬಹಳ ವಿಸ್ತಾರವಾಗಿ ಬರಿತಾ ಇದ್ದಾರೆ. ತು ಶಬ್ದ ಪಕ್ಷಂ ವ್ಯಾವರ್ತಯತಿ. ಇಲ್ಲಿ ಅಧಿಕಂ ತು ಅಂತ ಬಂದಿತ್ತಲ್ಲ, ತು ಅನ್ನುವಂತ ಶಬ್ದ ಅದು ನಮಗೇನು ಅರ್ಥವನ್ನ ಕೊಡ್ತದ ಅಂತಂದ್ರೆ ಇದು ಪೂರ್ವ ಪಕ್ಷವನ್ನ ನಿರಾಕರಣೆ ಮಾಡ್ತದ ಅಂತ. ತು ಶಬ್ದ ಪಕ್ಷಂ ವ್ಯಾವರ್ತತೆ ಅಂತ ಪೂರ್ವ ಪಕ್ಷ ಏನ್ ಹೇಳಿದ್ದ ಅಂತಂದ್ರೆ, ಈಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀವ ಏನದನಲ್ಲ ಅವನು ಪರಮಾತ್ಮನೇ. ಮತ್ ಪರಮಾತ್ಮನೇ ಅಂದ್ರೆ ಇಲ್ಲಿ ಜಗತ್ತನ್ನ ಸೃಷ್ಟಿ ಮಾಡಿದಾನೆ ಅಂತಂದ್ರೆ ಜೀವ ಪರಮಾತ್ಮನೇ ಆಯ್ತಲ್ಲ. ಮತ್ತೆ ತನಗೆ ಬೇಕಾದಂಗ ಸೃಷ್ಟಿ ಮಾಡ್ಕೊಳ್ಬೇಕಾಗಿತ್ತು, ತನಗೆ ಹಿತವಾದದ್ದನ್ನೇ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಇಲ್ಲಿ ಈ ಜೀವನ ಸೃಷ್ಟಿ ನೋಡ್ಬಿಟ್ರೆ ಹೇಗೈತಿ, ಇಲ್ಲಿ ಈ ಜೀವ ಅಂದ್ರೆ ದೇಹದಲ್ಲಿರ್ತಕ್ಕಂಥ ಯಾವ ಪರಮಾತ್ಮ ಈ ಜನ್ಮ ಮರಣ ರೋಗ ಮುಪ್ಪು ಇಂತ ಅಹಿತವಾಗಿರ್ತಕ್ಕಂಥದ್ದನ್ನೇ ಯಾಕೆ ಮಾಡ್ಕೊಂಡವನು? ಪರಮಾತ್ಮನ ಮೇಲೆ ಅವನು ಸರ್ವಜ್ಞ, ಅವನಿಗೆ ಎಲ್ಲ ಹಿತವಾಗಿದ್ದನ್ನೇ ಮಾಡ್ಕೋಬೇಕಾಗಿತ್ತು ಅಂತೇಳಿ ಒಂದು ದೋಷವನ್ನ ತೋರಿಸಿದ್ದಂತೆ ಅದನ್ನ. ಅದಕ್ಕ ಇಲ್ಲಿ ಆ ಪೂರ್ವ ಪಕ್ಷವನ್ನ ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ವ್ಯಾವರ್ತಯತೆ ಅಂದ್ರೆ ಅದು ನಿರಾಕರಿಸ್ತಾ ಇದ್ದಾರೆ ಅಂತ. ಯತ್ ಸರ್ವಜ್ಞಂ ಸರ್ವಶಕ್ತಿ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಶಾರೀರಾತ್ ಅಧಿಕಂ ಅನ್ಯತ. ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಹೇಗಿದೆ? ಸರ್ವಜ್ಞಂ, ಸರ್ವಂ ಜಾನಾತಿ ಇತಿ ಸರ್ವಜ್ಞ ಅಂತ. ಎಲ್ಲವನ್ನ ಬಲ್ಲವನು ಸರ್ವಜ್ಞ ಅಂತ ಹೇಳಿಸ್ಕೊಳ್ತಾನೆ. ಅಂದ್ರೆ ಭೂತ ವರ್ತಮಾನ ಭವಿಷ್ಯತ್ತು ಈ ಮೂರನ್ನು ತಿಳಿದವನೇ ಸರ್ವಜ್ಞ ಅಂತ. ಹಂಗ ಬ್ರಹ್ಮ ಮತ್ತ ಈ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರ ಆ ಬ್ರಹ್ಮನಿಗೆ ಎಲ್ಲಾ ಜ್ಞಾನ ಐತಿ ಅಂತವನು. ಯಾಕಂದ್ರೆ ಯಾವ್ಯಾವ ಜೀವರಾಶಿಗಳು ಈ ಜಡ ಚೇತನವಾಗಿರ್ತಕ್ಕಂಥ ಇಡೀ ಪ್ರಪಂಚದ ಒಂದು ಸೃಷ್ಟಿ ಮಾಡ್ಬೇಕಾದ್ರ ಮತ್ತ ಅವನಿಗೆ ಅದ್ರ ಜ್ಞಾನ ಬೇಕಲ್ರಲ್ಲ. ಈಗ ಕುಂಬಾರ ಗಡಿಗೆ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕನ್ನುವಂತ ಜ್ಞಾನ ಇದ್ರನ ಮಾಡಾಕ್ ಬರ್ತೈತೆ ಅವನಿಗೆ. ಅದ್ರ ಜ್ಞಾನ ಇರ್ಲಿಕ್ಕೆ ಎಲ್ಲರಿಗೂ ಗಡಿಗೆ ಮಾಡ್ತಾರನ್ರಿ? ಎಲ್ಲರೂ ಮೂರ್ತಿ ಮಾಡ್ತಾರನ್ರಿ? ಅವ್ ಶಿಲ್ಪಿಗೆ ಮೂರ್ತಿ ಹೆಂಗ್ ಮಾಡ್ಬೇಕನ್ನೋ ಜ್ಞಾನ ಇರ್ತದ ಅವನು. ಅವರು ಇದ್ದದ್ರಿಂದ ಅವನು ಮಾಡ್ತಾನೆ. ಹಂಗ ಬ್ರಹ್ಮ ಇಡೀ ಬ್ರಹ್ಮಾಂಡವನ್ನ, ಇಂತ ಒಂದೇ ಬ್ರಹ್ಮಾಂಡ ಅಲ್ಲ, ಇಂಥ ಎಷ್ಟೋ ಬ್ರಹ್ಮಾಂಡಗಳನ್ನ ಪರಮಾತ್ಮ ಸೃಷ್ಟಿ ಮಾಡ್ಯಾನ ಅಂತ. ಮತ್ತ ಅವ ಸರ್ವಜ್ಞ ಇರ್ಬೇಕಲ್ರಿ. ಸರ್ವಶಕ್ತಿ ಮತ್ತು ಅವನು ಸರ್ವಶಕ್ತಿ ಉಳ್ಳವನಾಗಿದ್ದಾನೆ. ಅವನು ಏನ್ ಬೇಕಾದ್ರೂ ಮಾಡಬಲ್ಲ, ಪ್ರಳಯನೂ ಮಾಡಬಲ್ಲ, ಸೃಷ್ಟಿನೂ ಮಾಡಬಲ್ಲ. ಅಂತ ಸಾಮರ್ಥ್ಯ ಅನ್ನುವಂತಹದ್ದು ಬ್ರಹ್ಮನಲ್ಲಿ ಇದೆ ಅಂತ. ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ. ಬ್ರಹ್ಮ ಹೇಗಿದೆ ಅಂತಂದ್ರೆ ಅದು ನಿತ್ಯ ಅದ ಮತ್ತು ಶುದ್ಧ ಅದ, ಅದು ಮುಕ್ತ ಸ್ವಭಾವ ಉಳ್ಳದ್ದು, ಅದು ಮುಕ್ತನಾದ. ಬ್ರಹ್ಮನಿಗೆ ಯಾವ ಬಂಧ ಏನಿಲ್ಲ, ಅದು ಮುಕ್ತ ಸ್ವರೂಪನಾದ, ಶುದ್ಧ ಅದ, ಬುದ್ಧ ಅದ. ಬುದ್ಧ ಅಂದ್ರೆ ಜ್ಞಾನ ಸ್ವರೂಪ ಅದ ಅಂತ. ಬ್ರಹ್ಮ ಅನ್ನುವಂತಹದ್ದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರುವುದರಿಂದ ಶಾರೀರಾತ್ ಅಧಿಕಂ,
ಹ್ಮ್ ಶಾರೀರ ಅಂತಂದ್ರೆ ಇಲ್ಲಿ ಜೀವ ಅಂತ. ಹ್ಮ್ ಈ ಶರೀರದೊಳಗ ನಾನು ಅಂತೇನು ಕರೆಸ್ಕೊಂಡಾನಲ್ರಿ ಈ ಹೌದು. ಜೀವ, ಹ್ಮ್ ಅವನಕ್ಕಿಂತಲೂ ಅಧಿಕನಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮ. ಹ್ಮ್ ಯಾಕಂದ್ರೆ ಜೀವ ಕಿಂಚಿಜ್ಞದಾನ, ಹ್ಮ್ ಇವನು ಅಲ್ಪಶಕ್ತಿ ಉಳ್ಳವನದಾನ, ಹ್ಮ್ ಮತ್ತು ಇವನು ಬದ್ಧದಾನ, ಇವನು ಇವನು ಸಂಸಾರಿ ಅದಾನ ಜೀವ. ಹ್ಮ್ ಆದ್ರಿಂದ ಈ ಸಂಸಾರಿಗಿಂತಲೂ ಜೀವನಿಗಿಂತಲೂ ಯಾರು ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಅಧಿಕಂ ಅನ್ಯತ್, ಹ್ಮ್ ಅಂದ್ರೆ ಬೇರೆಯಾಗಿರ್ತದೆ, ಜೀವನಿಗಿಂತಲೂ ಬೇರೆಯಾಗಿರ್ತಕ್ಕಂಥದ್ದು ಯಾವುದು? ಈ ಬ್ರಹ್ಮ ಅನ್ನುವಂತಹದ್ದು. ಹ್ಮ್ ತದ್ ವಯಂ ಜಗತ ಸ್ರಷ್ಟು ಬ್ರೂಮಃ, ಹ್ಮ್ ಅಂತಹ ಬ್ರಹ್ಮವನ್ನ ನಾವು ಈ ಜಗತ್ತಿನ ಸ್ರಷ್ಟು ಅಂತ ಹೇಳ್ತೀವಿ. ಹ್ಮ್ ಅಂದ್ರೆ ಸೃಷ್ಟಿಯನ್ನ ಮಾಡಿರ್ತಕ್ಕಂಥವನು ಅಂತ. ಹ್ಮ್ ಅಂದ್ರೆ ಜೀವನಿಗಿಂತಲೂ ಭಿನ್ನವಾಗಿ ಹ್ಮ್ ಸರ್ವಜ್ಞ, ಸರ್ವಶಕ್ತಿ ಮತ್ತು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವುಳ್ಳಂತ ಯಾವ ಬ್ರಹ್ಮ ಅನ್ನುವಂತಹದ್ದಲ್ಲ, ಅದೇ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಸ್ರಷ್ಟು ಬ್ರೂಮಃ ಅಂದ್ರೇನು? ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬ್ರಹ್ಮವೇ ಇದೆ ಅಂತೇಳಿ. ಅಂದ್ರೆ ಇಲ್ಲೇನ್ ಹೇಳಿಕೊಳ್ತಾರಂದ್ರೆ ಇಲ್ಲಿ ಜೀವನೇ ಬೇರೆ, ಬ್ರಹ್ಮವೇ ಬೇರೆ ಅಂತ. ಅದಕ್ಕ ಇಲ್ಲಿ ಬ್ರಹ್ಮ ಸೃಷ್ಟಿ ಮಾಡೇನೆ ಹೊರತು ಜೀವ ಸೃಷ್ಟಿ ಮಾಡಿಲ್ಲ ಅಷ್ಟು ಹೇಳ್ಬೇಕಾಗೈತಿ ಇವಾಗ. ನ ತಸ್ಮಿನ್ ಹಿತಾಕರಣಾದಯೋ ದೋಷಾ ಪ್ರಸಜ್ಜಂತೆ. ತಸ್ಮಿನ್ ಅಂದ್ರೆ ಆ ಬ್ರಹ್ಮದಲ್ಲಿ ಅಂತ. ಆ ಬ್ರಹ್ಮದೊಳಗ ಹಿತಾಕರಣಾದಯೋ, ಹಿತಾಕರಣ ಅಂತಂದ್ರೆ ಹಿತವನ್ನ ಆಗಿತ್ತು ಯಾಕಂದ್ರೆ ಜೀವನಿಗೆ ಇವೆಲ್ಲ ಮಾಡ್ಕೊಳಲ್ಲ ಇವು. ಯಾವುದು ಜೀವನ ಶರೀರಾದಿಗಳು ಅವು ಮಲಿನದಾವು, ಅಶುದ್ಧದಾವು, ಮತ್ತು ಮುಪ್ಪು, ಮರಣ, ರೋಗ, ಇವು ಹಲವಾರು ಅಹಿತ ಅದಾವಲ್ರಿ. ಇವು ಬ್ರಹ್ಮನಲ್ಲಿ ಇಲ್ಲ. ಇವು ಅಂದ್ರೆ ಬ್ರಹ್ಮದಲ್ಲಿ ಹಿತಾಕರಣಾದಿ ದೋಷಗಳು ಬ್ರಹ್ಮನಲ್ಲಿ ಬರೋದಿಲ್ಲ ಅಂತ. ಬ್ರಹ್ಮನ ಸೃಷ್ಟಿ ಅಂತ ನಾವು ಒಪ್ಪಿಕೊಂಡಿದ್ದಾದ್ರೆ ಇವು ಯಾವ ದೋಷಗಳು ಕೂಡ ಬರೋದಿಲ್ಲ ಅಂತ. ನಹಿ ತಸ್ಯ ಹಿತಂ ಕಿಂಚಿತ್ ಕರ್ತವ್ಯಂ ಅಸ್ತಿ ಅಹಿತಂ ವಾ ಪರಿಹರ್ತವ್ಯಂ. ತಸ್ಯ ಅಂತಂದ್ರೆ ಬ್ರಹ್ಮನಿಗೆ ಅಂತ. ಈ ಬ್ರಹ್ಮ ಏನದಾನಲ್ಲ ಅವನಿಗೆ ಏನಿಲ್ಲ ಅಂತಂದ್ರೆ ತಸ್ಯ ಹಿತಂ ಕಿಂಚಿತ್ ಕರ್ತವ್ಯಂ ಅಸ್ತಿ, ಅವನಿಗೆ ಯಾವುದೇ ಹಿತವನ್ನ ಮಾಡಿಕೊಳ್ಬೇಕಾದದ್ದು ಯಾವುದೂ ಇಲ್ಲ. ಅವನಿಗೇನು ಹಿತ ಆಗಿ ಮಾಡ್ಕೋಬೇಕಾಗೈತೆ ಅವನು ಬ್ರಹ್ಮದೇವ. ಬ್ರಹ್ಮನಿಗೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಯಾವುದೊಂದು ಹಿತವಾಗಿರ್ತಕ್ಕಂಥದ್ದು ಇಲ್ಲ. ಅಹಿತಂಹ ಪರಿಹರ್ತವ್ಯಂ, ಮತ್ತ ಅವನಿಗೆ ಯಾವುದೋ ಅಹಿತವಾದದ್ದು ಯಾವುದೂ ಇಲ್ಲ. ಪರಿಹಾರ ಮಾಡ್ಕೋಬೇಕಪ್ಪ, ಬ್ರಹ್ಮನಿಗೆ ಏನಾದ್ರೂ ಅಹಿತ ಆಗೈತಿ ಅದನ್ನು ಪರಿಹಾರ ಮಾಡ್ಕೊಳ್ಬೇಕನ್ನೋದು ಬ್ರಹ್ಮನಿಗೆ ಇಲ್ಲೇ ಇಲ್ಲ. ಇವೆಲ್ಲ ಜೀವನಲ್ಲಿ ಅದಾವ ಅಂತಿವು. ಹಿತ ಅಹಿತಗಳು ಜೀವನಲ್ಲಿ ಅದಾವ, ಆದ್ರೆ ಬ್ರಹ್ಮನಲ್ಲಿ ಹಿತ ಅಹಿತಗಳು ಯಾವುದೂ ಇಲ್ಲ. ಹಿತವಾದದ್ದನ್ನ ಮಾಡ್ಕೊಳ್ಬೇಕು, ಅಹಿತವಾದದ್ದನ್ನ ಪರಿಹಾರ ಮಾಡ್ಕೊಳ್ಬೇಕನ್ನುವಂತಹದ್ದು ಇದು ಬ್ರಹ್ಮದಲ್ಲಿ ಒಂದುಗಡೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಿತ್ಯ ಮುಕ್ತ ಸ್ವಭಾವತ್ವಾತ್. ಬ್ರಹ್ಮ ಹೇಗಿದೆ ಅಂದ್ರೆ ಅದು ನಿತ್ಯ ಮುಕ್ತದದು, ಅದು ಮುಕ್ತ ಸ್ವರೂಪನದ, ಅದು ಶುದ್ಧದದು, ಅದು ಏಕಮೇವ ಅದ್ವಿತೀಯ ಅದು. ಆದ್ದರಿಂದ ಅದರೊಳಗ ಆ ನಿತ್ಯ ಮುಕ್ತ ಸ್ವಭಾವ ಆಗಿರ್ತಕ್ಕಂಥ ಬ್ರಹ್ಮದಲ್ಲಿ ಅಲ್ಲಿ ಹಿತವನ್ನ ಮಾಡೋದಾಗ್ಲಿ ಅಹಿತವನ್ನ ಮಾಡುವಂತಹದ್ದಾಗ್ಲಿ ಇವು ಯಾವುದೂ ಸಂಭವಿಸುವುದಿಲ್ಲ ಅಂತ ಹೇಳಿದ್ರಿ ಇಲ್ಲಿ. ನ ಚ ತಸ್ಯ ಜ್ಞಾನ ಪ್ರತಿಬಂಧ ಶಕ್ತಿ ಪ್ರತಿಬಂಧೋ ವಾ ಕ್ವಚಿದಸ್ತಿ. ಮತ್ತು ಆ ಬ್ರಹ್ಮದೇವನಿಗೆ ಜ್ಞಾನ ಪ್ರತಿಬಂಧಕವಾಗಲಿ ಅಥವಾ ಶಕ್ತಿ ಪ್ರತಿಬಂಧಕವಾಗಲಿ ಅಲ್ಲಿ ಎಲ್ಲಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶಕ್ತಿ ಪ್ರತಿಬದ್ಧೋವ, ಜ್ಞಾನ ಪ್ರತಿಬದ್ಧವಾಗಿರ್ತಕ್ಕಂಥದ್ದು ಮತ್ತು ಶಕ್ತಿ ಪ್ರತಿಬದ್ಧವಾಗಿರ್ತಕ್ಕಂಥದ್ದು ಕ್ವಚಿದಪಿ ನಚ ಅಸ್ತಿ ಅಂತ. ಅಲ್ಲಿ ಯಾವುದೂ ಸ್ವಲ್ಪ ಇಲ್ಲವೇ ಇಲ್ಲ. ಯಾಕಂದ್ರೆ ಅದು ಜ್ಞಾನ ಸ್ವರೂಪನ, ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಶ್ರುತಿನೇ ಹೇಳೈತೆ ಅದು. ಆ ಬ್ರಹ್ಮದಲ್ಲಿರ್ತಕ್ಕಂಥ ಸ್ವರೂಪ ಏನಪ್ಪಾ ಅಂದ್ರೆ ಅದು ಸತ್ಯ, ಅದ ತ್ರಿಕಾಲಬಾಧಿತ, ಅದು ಜ್ಞಾನ ಸ್ವರೂಪ ಅದ ಮತ್ತು ಅನಂತವಾಗಿರತಕ್ಕಂಥದ್ದು ಅದು. ಆದ್ದರಿಂದ ಅಲ್ಲಿ ಜ್ಞಾನ ಪ್ರತಿಬಂಧ ಅನ್ನುವಂತಹದ್ದು ಅಲ್ಲಿ ಇಲ್ಲವೇ ಇಲ್ಲ ಅಂತ ಬ್ರಹ್ಮದೊಳಗ. ಜ್ಞಾನ ಪ್ರತಿಬಂಧ ಅಥವಾ ಶಕ್ತಿ ಪ್ರತಿಬಂಧೋವಾ. ಇನ್ನು ಶಕ್ತಿ ಏನಾದರೂ
ಅವನ ಶಕ್ತಿಗೆ ಏನಾದರೂ ತೊಂದರೆ ಐತೇನೋ, ಬ್ರಹ್ಮದ ಶಕ್ತಿ ಏನೋ ಕುಂದಿ ಹೋಯ್ತು ಅಥವಾ ಹೊರಟು ಹೋಯ್ತು ಅನ್ನೋದು ಇಲ್ಲವೇ ಇಲ್ಲ. ಹ್ಮ್ ಯಾಕಂದ್ರೆ ಅವನಲ್ಲಿರ್ತಕ್ಕಂಥ ಶಕ್ತಿಯಾಗಲಿ ಜ್ಞಾನಕ್ಕಾಗಲಿ ಹ್ಮ್ ಯಾವುದೇ ಪ್ರತಿಬಂಧ ಮಾಡುವಂತಹದ್ದು ಎಲ್ಲಿ ಇಲ್ಲೇ ಇಲ್ಲ ಅಂತ. ಹ್ಮ್ ಯಾಕಂದ್ರೆ ಸರ್ವಜ್ಞತ್ವಾತ್ ಹ್ಮ್ ಸರ್ವಶಕ್ತಿತ್ವಾತ್. ಹ್ಮ್ ಬ್ರಹ್ಮ ಕೇವಲ ಸರ್ವಜ್ಞ ಸ್ವರೂಪದಾನವನು. ಹೌದು. ಅವನಲ್ಲಿ ಕಿಂಚಿಜ್ಞತ್ವ ಇಲ್ಲ, ಹ್ಮ್ ಅವನು ಅಲ್ಪಜ್ಞತ್ವ ಅಲ್ಲ, ಹ್ಮ್ ಮತ್ತು ಅವನು ಅಲ್ಪಶಕ್ತಿ ಉಳ್ಳವನು ಅಲ್ಲ. ಬ್ರಹ್ಮ ಹ್ಮ್ ಅವನು ಸರ್ವಜ್ಞ. ಹ್ಮ್ ಅವನಿಗೆಲ್ಲ ಗುರ್ತು, ಮುಂದೆ ಏನಾಗ್ತದೆ ಅನ್ನೋದು ಗುರ್ತು, ಹಿಂದಾಗಿದ್ದು ಗುರ್ತು, ಈಗ ಆಗ್ತಾ ಇರೋದು ಗುರ್ತು. ಹ್ಮ್ ಕರ್ತುಂ ಅಕರ್ತುಂ ಅನ್ಯತವಾ ಕರ್ತುಂ. ಹ್ಮ್ ಅವನು ಮಾಡಬಲ್ಲ, ಮಾಡದೆ ಇರಬಲ್ಲ, ಬೇರೆ ರೀತಿಯಿಂದನೂ ಕೂಡ ಮಾಡಬಲ್ಲ ಅಂತ. ಹ್ಮ್ ಬ್ರಹ್ಮನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ. ಹ್ಮ್ ಇನ್ನೂ ಜೀವನಿಗೆ, ಯಾಕಂದ್ರೆ ಅವನು ಅಲ್ಪಜ್ಞದಾನ, ಇವನು ಹ್ಮ್ ಅಲ್ಪಶಕ್ತಿ ಉಳ್ಳವದಾನ. ಹ್ಮ್ ಇವನಿಗೇನು ಮಾಡಕ್ ಬರ್ತದೆ? ಈಗ ಈ ಸೂರ್ಯ, ಈ ಹೌದು. ಗಾಳಿ ಇಂಥವೆಲ್ಲ ಮಾಡ್ತಾನನ್ರಿ ಅವನ ಜೀವ? ಮಾಡಕ್ ಬರಂಗಿಲ್ಲ. ಹ್ಮ್ ಏನು ಮಾಡಕ್ ಬರಂಗಿಲ್ಲ ಅಂತ. ಇವನು ಅಲ್ಪಶಕ್ತಿ ಉಳ್ಳದಾನ ಅಂತ ಇವನು. ಹ್ಮ್ ಹ್ಮ್ ಅದಕ್ಕೆ ಸರ್ವಜ್ಞತ್ವಾತ್ ಸರ್ವಶಕ್ತಿತ್ವಾತ್. ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಸರ್ವಜ್ಞನಾಗಿರುವುದರಿಂದ, ಹ್ಮ್ ಸರ್ವಶಕ್ತಿ ಉಳ್ಳದ್ದರಿಂದ ಹ್ಮ್ ಇಲ್ಲಿ ಈ ಬ್ರಹ್ಮ ಜಗತ್ತನ್ನ ಸೃಷ್ಟಿ ಮಾಡ್ಯಾನ ಅಂತ ಒಪ್ಪುಗೊಳ್ಬಹುದು. ಇದು ಹ್ಮ್ ಒಪ್ತಕ್ಕದ್ದು. ಹ್ಮ್ ಇದು ಶ್ರುತಿ ಸಮ್ಮತ ಅದು. ಇದು ಹ್ಮ್ ಎಲ್ಲಾ ಶಾಸ್ತ್ರ ಗ್ರಂಥಗಳು ಹ್ಮ್ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ಹೇಳಿ ಹ್ಮ್ ಪ್ರತಿಪಾದನೆ ಮಾಡ್ಕೊಂಡು ಬಂದಾವು. ಹ್ಮ್ ಶಾರೀರಸ್ತು ಅನೇವಂ ವಿಧಃ. ಹ್ಮ್ ಶಾರೀರ ಅಂತಂದ್ರೆ ಇಲ್ಲಿ ಜೀವ. ಹ್ಮ್ ಜೀವ ಇಂಥವಲ್ಲ ಅಂತೀವನು. ಹ್ಮ್ ಅನೇವಂ ವಿಧ ಅಂತಂದ್ರೆ ಏನು? ಹ್ಮ್ ಜೀವನಲ್ಲಿ ಸರ್ವಜ್ಞತ್ವಾದಿಗಳಿಲ್ಲ, ಹ್ಮ್ ಸರ್ವಶಕ್ತಿತ್ವಾದಿಗಳಿಲ್ಲ. ಹ್ಮ್ ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಲ್ಲ. ಅವನು ಸಂಸಾರಿ. ಹ್ಮ್ ಯಾಕಂದ್ರೆ ಅವನು ಬಂಧನದೊಳಗೆ ಸಿಲುಕೊಂಡಾನ ಜೀವ. ಹ್ಮ್ ದುಃಖಿ ಅದಾನ ಅವನಲ್ಲಿ. ಹ್ಮ್ ಪಂಚಕ್ಲೇಶಗಳಿಂದ ಕೂಡ್ಕೊಂಡಿದ್ದಾನ ಜೀವ. ಹೌದು. ಆದ್ರೆ ಇವು ಯಾವ ಬ್ರಹ್ಮನಲ್ಲಿ ಇಲ್ಲ. ಹ್ಮ್ ಅದಕ್ಕೆ ಶಾರೀರಸ್ತು ಅಂದ್ರೆ ಜೀವ. ಶರೀರೇ ಭವ ಶಾರೀರ ಅಂದ್ರೆ, ಹ್ಮ್ ಶರೀರದಲ್ಲಿ ಇರುವವನು ಯಾರು ಅಂತಂದ್ರೆ ಹ್ಮ್ ಅವನು ಜೀವ ಅಂತ. ಹ್ಮ್ ಅವನಿಗೆ ಶಾರೀರ ಅಂತ ಕರೀತಾ ಇದ್ದಾರೆ. ಹೌದು. ತಸ್ಮಿನ್ ಪ್ರಸಜ್ಯಂತೆ ಹಿತಾಕರಣಾದಾಯ ದೋಷಾಃ. ಆದ್ರೆ ಆ ಜೀವನಲ್ಲಿ ಹಿತಾಕರಣಾದಿ ದೋಷಗಳು ಅದಾವ. ಹ್ಮ್ ಜೀವನಿಗೆ ಹೇಳ್ಬಹುದು ನಾವು. ಹ್ಮ್ ಯಾಕಂದ್ರೆ ಜೀವ ಈ ಜಗತ್ತಿನ ಸೃಷ್ಟಿಕರ್ತ ಅಲ್ಲ. ಹ್ಮ್ ಯಾಕ ಅವನು ಅಂತ ಸರ್ವಜ್ಞತ್ವನೂ ಇಲ್ಲ ಅವನಲ್ಲಿ, ಹ್ಮ್ ಮತ್ತು ಅವನಲ್ಲಿ ಸರ್ವಶಕ್ತಿನೂ ಇಲ್ಲ. ಹ್ಮ್ ಒಂದು ವೇಳೆ ನಾವು ಜೀವನೇ ಈ ಜಗತ್ತನ್ನ ಸೃಷ್ಟಿ ದೇಹಾದಿಗಳನ್ನ ಅವನೇ ಸೃಷ್ಟಿ ಮಾಡ್ಕೊಂಡಾನ ಅಂತಂದ್ರೆ ಹ್ಮ್ ಅವಾಗ ಈ ದೋಷ ಬರ್ತದ. ಯಾವ್ದು? ಹಿತಾಕರಣದ ದೋಷಗಳು. ಹ್ಮ್ ಅಂದ್ರೆ ಹಿತವಾದದ್ದನ್ನೇ ಜೀವ ಮಾಡ್ಕೊಂಡ್ ಬಿಡ್ಬೋದಾಗಿತ್ತು. ಹ್ಮ್ ಈ ಜೀವನೇ ಈ ದೇಹ ಸೃಷ್ಟಿ ಕಾರಣ ಆಗ್ಯಾನ ಅಂತ ಅಂದಿದ್ರ ಹ್ಮ್ ಎಲ್ಲರೂ ಸುಂದರವಾದ ಶರೀರ ಮಾಡ್ಕೊಂಡ್ ಬಿಡ್ತಿದ್ರು. ಹೌದು. ಯಾರು ಕುರುಡ್ರು, ಕುಂಟ್ರು, ಹ್ಮ್ ಬಡವ್ರು ಯಾರು ಇರ್ತಿದ್ದಿಲ್ಲ. ಹ್ಮ್ ಮತ್ ಯಾರ ಶರೀರ ಕಪ್ ಇರ್ತಿದ್ದಿಲ್ಲ. ಹ್ಮ್ ಒಳ್ಳೆ ಸುಂದರವಾದ ಶರೀರ ಮಾಡ್ಕೊಂಡ್ ಬಿಡ್ತಿದ್ರು ಅವ್ರು. ಹೌದು. ಮತ್ ಹೆಣ್ಣ ಮಾಡ್ಕೊತಿದ್ರು, ಗಂಡ ಮಾಡ್ಕೊಂಡ್ ಬಿಡ್ತಿದ್ರು ಅವ್ರು. ಹ್ಮ್ ಅಂದ್ರೆ ಇವನ್ ಕೈಯಾಗ ಏನಿದೆ? ಜೀವನ ಕೈಯಾಗಿಲ್ರಿ. ಏನಿಲ್ಲ. ಹ್ಮ್ ಜೀವನ ಕೈಗೆ ಏನೂ ಇಲ್ಲ. ಇದನ್ನೆಲ್ಲ ಮಾಡಿದವನು ಪರಮಾತ್ಮದಾನ ಅಂತ. ಹ್ಮ್ ಇಲ್ಲಿ ಅಹಿತವಾದದ್ದನ್ನ ಜೀವ ಎಂದೂ ಮಾಡ್ಕೋತಿದ್ದಿಲ್ಲ. ಹ್ಮ್ ಮತ್ತ ಅಹಿತ ಆಗ್ಲಿ ಹಿತ ಆಗ್ಲಿ ಮಾಡುವಂತಹದ್ದು ಹ್ಮ್ ಇದು ಜೀವನ ಕೈಯೊಳಗೆ ಏನೂ ಇಲ್ಲ. ಆದ್ದರಿಂದ ಇಲ್ಲಿ ಹ್ಮ್ ಜೀವ ಸೃಷ್ಟಿಕರ್ತ ಅಲ್ಲ ಅಂತ. ಹ್ಮ್ ಅವ್ನು ಸೃಷ್ಟಿಕರ್ತ ಆಗಿದ್ರ ಹ್ಮ್ ಇಲ್ಲಿ ಹಿತಾಕರಣಾದಿ ದೋಷಗಳು ಹ್ಮ್ ಜೀವನಿಗೆ ಪ್ರಾಪ್ತವಾಗ್ತಿತ್ತು ಅಂತ ಹ್ಮ್ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಹ್ಮ್ ನತು ವಯಂ ಜಗತಃ ಸ್ರಷ್ಟಾರಂ ಬ್ರೂಮಃ. ಹ್ಮ್ ವಯಂ ಅಂದ್ರೆ ನಾವು, ಹ್ಮ್ ತಮ್ ಅಂದ್ರೆ ಅವನನ್ನು, ಯಾರು? ಜೀವನನ್ನು ಅಂತ. ಹ್ಮ್ ಜಗತಃ ಸ್ರಷ್ಟಾರಂ ನತು ಬ್ರೂಮಃ. ಹ್ಮ್ ಈ ಜಗತ್ತಿನ ಸೃಷ್ಟಿಕರ್ತ ಹ್ಮ್ ಜೀವ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಹ್ಮ್ ಈ ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕ ಜೀವ ಅಲ್ಲ. ಜೀವನ ಏನ್ ಮಾಡ್ತಾನೆ ಸೃಷ್ಟಿ? ಇದನ್ನ ಹೌದು. ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂತ ಸಾಮರ್ಥ್ಯ ಜೀವನಲ್ಲಿ ಇಲ್ಲ. ಹ್ಮ್ ಅಂತ ಶಕ್ತಿ ಅನ್ನುವಂತಹದ್ದು ಅವನಲ್ಲಿ ಇಲ್ಲ. ಹ್ಮ್ ಕುತ ಏತತ್? ಹ್ಮ್ ಮತ್ತೆ ನೀವು ಇದನ್ನ ಹೇಗೆ ಹೇಳ್ತಾ ಇದ್ದೀರಿ? ಹ್ಮ್ ಇದು ಹೇಗ ಅಂತಂದ್ರೆ ಹ್ಮ್ ಭೇದ ನಿರ್ದೇಶಾತ್. ಹ್ಮ್ ಇಲ್ಲಿ ಭೇದ ಅನ್ನುವಂತಹದ್ದಿದೆ. ಜೀವನೇ ಬೇರೆ, ಬ್ರಹ್ಮವೇ ಬೇರೆ ಅಂತೇಳಿ ಹ್ಮ್ ಭೇದ ಅನ್ನುವಂತಹದ್ದನ್ನ ಹ್ಮ್ ಶ್ರುತಿಗಳಲ್ಲಿ ಬೋಧನೆ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್ ಅದೇನು ಅಂತಂದ್ರೆ
ಆತ್ಮಾವರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಹ್ಮ್ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹ್ಮ್ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಏನ್ ಹೇಳಿದ್ರು ಅಂತಂದ್ರೆ, ಹ್ಮ್ ಹೇ ಮೈತ್ರಾದೇವಿ, ಹ್ಮ್ ನೀನು ಆತ್ಮನನ್ನ ನೋಡ್ಬೇಕು ಹ್ಮ್ ಮತ್ತು ಶ್ರೋತವ್ಯೋ ಮಂತ್ರ ನಿಧಿಧ್ಯಾಸಿತವ್ಯ, ಹ್ಮ್ ನೀ ಶ್ರವಣ ಮಾಡಬೇಕು. ಹ್ಮ್ ಈ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು ಹ್ಮ್ ಜೀವನಿಗೆ ಹೇಳ್ಯಾರ, ಹೋದಿಲ್ರಿ ಇದನ್ನ? ಹೌದು ಹೌದು. ಇನ್ ಪರಮಾತ್ಮ ಮಾಡ್ಬೇಕಾಗೈತ್ರು. ಹ್ಮ್ ಇಲ್ಲ ಜೀವ. ಪರಮಾತ್ಮನಿಗೆ ಹೇಳಿಲ್ಲ. ಈ ಜೀವ ಬೇರೆ ಅದಾನಲ್ಲ, ಮತ್ ಪರಮಾತ್ಮನಿಗಿಂತಲೂ ಜೀವ ಹ್ಮ್ ಬೇರೆ ಅದಾನ, ತನ್ನನ್ನ ಮರ್ತಾನವನು, ಹ್ಮ್ ಅವನಿಗಿನ್ನೂ ಆತ್ಮದರ್ಶನ ಆಗಿಲ್ಲ. ಹ್ಮ್ ಹೀಗಾಗಿ ಶ್ರುತಿ ಅನ್ನುವಂತಹದ್ದು ಹ್ಮ್ ಇಲ್ಲಿ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ ಕುರಿತು ಏನ್ ಹೇಳಿದ್ರು ನೋಡು, ಶ್ರೋತವ್ಯ, ಹ್ಮ್ ನಿರಂತರವಾಗಿ ನೀ ಶ್ರವಣವನ್ನ ಮಾಡು. ಹ್ಮ್ ಮಂತವ್ಯ, ಶ್ರುತಿ ಯುಕ್ತಿ ಸ್ವಾನುಭವಗಳಿಂದ ಹ್ಮ್ ಅದನ್ನ ಮನನ ಮಾಡು. ಹ್ಮ್ ನಿಧಿಧ್ಯಾಸಿತವ್ಯ ಹ್ಮ್ ಅಂದ್ರೆ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ, ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನ ನಿಧಿಧ್ಯಾಸನಂ ಅಂತ ಹೇಳ್ತಾರೆ. ಹ್ಮ್ ಇಲ್ಲಿ ಅನಾತ್ಮಾಕಾರ ವೃತ್ತಿಯನ್ನ ತಿರಸ್ಕಾರ ಮಾಡಿ ಹ್ಮ್ ಆತ್ಮಾಕಾರ ವೃತ್ತಿಯನ್ನ ಹ್ಮ್ ಅದನ್ನ ಬೆಳೆಸ್ಕೊಳ್ಳುವಂತಹದ್ದೇನದ ಅಂತಂದ್ರೆ ಹ್ಮ್ ನಿಧಿಧ್ಯಾಸನ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆದ್ದರಿಂದ ಇಲ್ಲಿ ಈ ರೀತಿಯಾಗಿ ನೀನು ಶ್ರವಣ ಮನ ನಿಧಿಧ್ಯಾಸನ ಮಾಡು ಅಂತೇಳಿ, ಹ್ಮ್ ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ, ಅವನನ್ನ ಹುಡುಕಬೇಕು. ಹ್ಮ್ ಅವನನ್ನು ಅಂತಂದ್ರೆ ಯಾರು? ಬ್ರಹ್ಮವನ್ನು ಅಂತ. ಹ್ಮ್ ಇಲ್ಲಿ ಪ್ರತ್ಯೇಗಾತ್ಮ ಅಂತ ನಾವು ಹೇಳ್ತಾ ಇದ್ದೇವಲ್ಲ, ಹ್ಮ್ ಅವನನ್ನ ಹುಡುಕಬೇಕು ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿಯಲ್ಲಿ ಹೇಳಿದಾರ. ಹ್ಮ್ ಆ ಅವನನ್ನು ಅಂದ್ರೆ ಇಲ್ಲಿ ಬ್ರಹ್ಮ ಅಂತ, ಹ್ಮ್ ಬ್ರಹ್ಮ ಅಥವಾ ಪರಮಾತ್ಮ, ಹ್ಮ್ ಅವನನ್ನೇ ಹುಡುಕಬೇಕು. ಯಾಕಂದ್ರೆ ನಮಗೆ ಅವನ ಜ್ಞಾನ ಇಲ್ಲ, ಹ್ಮ್ ಅವನ ಯಥಾರ್ಥ ಜ್ಞಾನ ಇಲ್ಲದೆ ಇರುವುದರಿಂದ ಶ್ರುತಿ ಏನ್ ಹೇಳ್ತು, ಹ್ಮ್ ನೋಡು ಅವನನ್ನ ಹುಡುಕಬೇಕು. ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ, ಹ್ಮ್ ಅವನನ್ನೇ ಕುರಿತು ನಾವಿಲ್ಲಿ ಹ್ಮ್ ವಿಜಿಜ್ಞಾಸಿತವ್ಯ, ಅವನ್ ತಿಳ್ಕೊಳ್ಬೇಕು ಅಂತ, ಹ್ಮ್ ಆ ಬ್ರಹ್ಮವನ್ನೇ ಅರ್ಥಕೊಳ್ಬೇಕು ಅಂತ ಹೇಳಿ ಹ್ಮ್ ಹೀಗೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿಯೂ ಕೂಡ ಇದನ್ನ ಹ್ಮ್ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಹ್ಮ್ ಏ ಸೌಮ್ಯನೇ, ಹ್ಮ್ ಅವನು ಸತ್ತಿನೊಡನೆ ಸೇರಿ ಹ್ಮ್ ಅಲ್ಲಿ ಅಭೇದ ಆಗಿ ಬಿಡ್ತಾನ ಅಂತ. ಸಂಪನ್ನೋ ಭವತಿ, ಹ್ಮ್ ನಿದ್ರಾಕಾಲದಲ್ಲಿ ಹ್ಮ್ ಜೀವ ಹ್ಮ್ ಈ ಜಾಗ್ರ ಸ್ವಪ್ನ ದಾಟಿ ಸುಸುಪ್ತಿಗೆ ಹೋಗ್ತಾನಲ್ರಿ. ಹೌದು ಹೌದು. ಸುಸುಪ್ತಿ ಅವಸ್ಥೆಯೊಳಗ ಹ್ಮ್ ಜೀವ ಅಲ್ಲಿ ಹೃದಯ ಸ್ಥಾನದೊಳಗ, ಹ್ಮ್ ಆ ಹೃದಯ ಸ್ಥಾನದೊಳಗೆ ಜೀವ ಪ್ರವೇಶ ಆದ ಅಂದ್ರೆ ಅವಾಗ ಪ್ರಾಜ್ಞ ಅಂತ ಅವನಿಗೆ ಹೆಸರು ಬರ್ತದ. ಅವನಿಗೆ ಹ್ಮ್ ಆ ಪ್ರಾಜ್ಞ ಜೀವ ಅಲ್ಲಿ ತದಾ ಸಂಪನ್ನೋ ಭವತಿ, ಹ್ಮ್ ಅವನು ಆತ್ಮನಲ್ಲಿ ಹ್ಮ್ ಅಂದ್ರೆ ಆ ಸತ್ತಿನೊಡನೆ ಅವನು ಸೇರಿಕೊಂಡು ಹ್ಮ್ ಅಲ್ಲಿ ಆ ಸತ್ತಿನ ಸ್ವರೂಪವೇ ಆಗಿಬಿಡ್ತಾನಂತ ಅವನು ಹ್ಮ್ ಅಲ್ಲಿ. ಯಾಕಂದ್ರೆ ಅವನಿಗೆ ಏನು ಹೊರಗಿನ ಪ್ರಜ್ಞೆ ಇರಂಗಿಲ್ಲಲ್ರಿ, ಅವಾಗೆಲ್ಲ ಅಂತಃಕರಣಗಳಾಗಲಿ ಇಂದ್ರಿಯಾದಿಗಳಾಗ್ಲಿ ದೇಹ ಆಗಲಿ ಯಾವುದರ ಅಲ್ಲಿ ಪ್ರತೀತಿ ಇಲ್ಲ. ಕಾಡ್ನಿದ್ರೆಯಲ್ಲಿ ಹ್ಮ್ ಅವನು ಕೇವಲ ಬ್ರಹ್ಮನಲ್ಲಿ ಒಂದಾಗಿ ಬಿಡ್ತಾನ ಅಂತ. ಸದಾ ಸಂಪನ್ನೋ ಭವತಿ ಶಾರೀರ ಆತ್ಮ ಪ್ರಾಜ್ಞೇನಾತ್ಮನ ಅನನ್ವಾರೂಢ. ಇಲ್ಲಿ ಶಾರೀರನಾಗಿರ್ತಕ್ಕಂಥ ಆತ್ಮನು ಪ್ರಾಜ್ಞನಾಗಿರ್ತಕ್ಕಂಥ ಆತ್ಮನಿಂದ ಇಲ್ಲಿ ಅನ್ವಾರೂಢನಾಗಿ ಅಂತೇಳಿ ಅಲ್ಲಿ ಶಾರೀರ ಆತ್ಮ ಅಂತ ಹೇಳ್ಯಾರಲ್ಲಿ. ಶಾರೀರ ಅಂದ್ರೆ ಇಲ್ಲಿ ಜೀವ ಅಂತ. ಆ ಜೀವನಾಗಿರ್ತಕ್ಕಂಥವನು ಪ್ರಾಜ್ಞನಾಗಿರ್ತಕ್ಕಂಥ ಆತ್ಮನಿಂದ, ಪ್ರಾಜ್ಞೆ ಅಂತಂದ್ರೆ ಇಲ್ಲಿ ಪ್ರತ್ಯೇಗಾತ್ಮ ಅಂತ. ಪ್ರಕರ್ಷೇಣ ಜ್ಞಾನ, ಪ್ರಕೃಷ್ಟವಾದಂತ ಜ್ಞಾನ ಉಳ್ಳವನು ಅಂತ. ಅನ್ವಾರೂಢನಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಶ್ರುತಿಗಳಿಂದ ನಮಗ ಇತ್ಯಂ ಜಾತೀಯಕಃ ಕರ್ತೃ ಕರ್ಮಾದಿ ಭೇದ ನಿರ್ದೇಶೋ ಜೀವಾತ್ ಅಧಿಕಂ ಬ್ರಹ್ಮ ದರ್ಶಯತಿ. ಈ ಕರ್ತೃ ಮತ್ತು ಕರ್ಮಾದಿಗಳ ಒಂದು ಭೇದವನ್ನ ಹೇಳಿದ್ದರಿಂದ, ಕರ್ತೃ ಅಂತಂದ್ರೆ ಯಾರು? ಇಲ್ಲಿ ಬ್ರಹ್ಮ. ಕರ್ಮ ಅಂತಂದ್ರೆ ಇಲ್ಲಿ ಜೀವ ಅಂತ. ಅಂದ್ರೆ ಜೀವನಿಗಿಂತಲೂ ಇಲ್ಲಿ ಬ್ರಹ್ಮ ಅಧಿಕವಾಗಿದೆ ಅಂತೇಳಿ ಈ ರೀತಿ ಅಲ್ಲಿ ಜೀವ ಮತ್ತು ಬ್ರಹ್ಮರಲ್ಲಿ ಭೇದ ಅನ್ನುವಂತಹದ್ದನ್ನ ಅವರು ಹೇಳ್ಕೊಂಡು ಬಂದೈತಿ. ಶ್ರುತಿನೇ ಹೇಳ್ತೈತಿ ಅಂತ ಇದನ್ನ. ಕರ್ತೃಕರ್ಮತ್ವೇ ಮುಂತಾಗಿರ್ತಕ್ಕಂಥ ಭೇದ ನಿರ್ದೇಶ ಅನ್ನುವಂತಹದ್ದು ಇಲ್ಲಿ ಜೀವ ಮತ್ತು ಬ್ರಹ್ಮರಲ್ಲಿ ಭೇದ ಅನ್ನುವಂತಹದ್ದು ಶ್ರುತಿ ತೋರಿಸಿಕೊಂಡು ಬಂದದ ಅಂತ ಹೇಳ್ತಾರ ಅವರು. ಈ ಜೀವನಿಗಿಂತಲೂ ಅಧಿಕನಾಗಿ ಬ್ರಹ್ಮ ಇದ್ದಾನೆ ಅಂತ, ಜೀವನಿಗಿಂತಲೂ ಅಧಿಕವಾಗಿ ಬ್ರಹ್ಮ ಇದ್ದಾನೆ ಅಂತ ಹೇಳಿ ಶ್ರುತಿ ಅನ್ನುವಂತಹದ್ದು ಅದು ನಮಗೆ ಉಪದೇಶ ಮಾಡ್ಕೊಂಡು ಬಂದದ ಅಂತ ಹೇಳಿದ್ರಿ.
ಹ್ಮ್ ಇನ್ನ ಮತ್ತೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಪೂರ್ವಪಕ್ಷಿ, ಹ್ಮ್ ನಾನು ಅಭೇದ ನಿರ್ದೇಶೋಪಿ ದರ್ಶಿತ. ಹ್ಮ್ ಅಲ್ಲ, ಇಲ್ಲಿ ಹ್ಮ್ ಶರೀರದಲ್ಲಿರ್ತಕ್ಕಂಥ ಯಾವ ಜೀವ ಅಂತ ಏನು ಕರೀತಾರಲ್ಲ, ಹ್ಮ್ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಚಾಂದೋಗ್ಯೋಪನಿಷತ್ತಿನಲ್ಲಿನೇ ಹ್ಮ್ ತತ್ವಮಸಿ, ಹ್ಮ್ ಆ ಬ್ರಹ್ಮನೇ ನೀ ನದಿ ಅಂತ ಹೇಳಿ ಜೀವನನ ಕುರಿತು ಹೇಳಿದ್ದಾರೆ. ಹ್ಮ್ ತತ್ವಮಸಿ ಅಂತಂದ್ರೆ ಏನು? ಹ್ಮ್ ತತ್ ಅಂದ್ರ ಪರಬ್ರಹ್ಮ, ಹೌದು. ತ್ವಮ್ ಅಂದ್ರೆ ಜೀವನಾಗಿರ್ತಕ್ಕಂಥ ನೀನು, ಹ್ಮ್ ಆ ಬ್ರಹ್ಮವೇ ಅಸ್ಯ ಅಂದ್ರೆ ಆ ಬ್ರಹ್ಮವೇ ನೀ ಆಗಿದ್ದೀಯಾ ಅಂತ. ಹ್ಮ್ ಈ ರೀತಿಯಾಗಿ ಅಭೇದವನ್ನ ಅಲ್ಲಿ ನಿರ್ದೇಶನ ಮಾಡಿಕೊಂಡು ತೋರಿಸಿದಾರಲ್ಲ. ಹ್ಮ್ ಜೀವ ಬ್ರಹ್ಮಸ್ವರೂಪನೇ ಅಂತ ಹೇಳಿ ಹ್ಮ್ ಹಿಂಗ ಶ್ರುತಿ ಅನ್ನುವಂತಾದ್ ಹೇಳೈತಲ್ಲ ಅಂತ ಹ್ಮ್ ಅವನ ಆಕ್ಷೇಪ. ಹ್ಮ್ ಆದ್ದರಿಂದ ಇಲ್ಲಿ ಭೇದಾಭೇದ ಅನ್ನುವಂತಾದ್ ಇಲ್ಲಿ ಹೊಂದೋದಿಲ್ಲ ಅಂತ ಹ್ಮ್ ಅವನ ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ. ಹ್ಮ್ ಅದೇ ನೀನು ಅಂತೇಳಿ ಈ ಪ್ರಕಾರವಾಗಿ ಅಭೇದ ನಿರ್ದೇಶನವನ್ನ ಮಾಡಿರ್ತಕ್ಕಂಥದ್ದು ಅಲ್ಲಿ ಶ್ರುತಿಯೊಳಗ ಅದ. ಹ್ಮ್ ಕಥಂ ಭೇದಾಭೇದವು ವಿರುದ್ಧವು ಸಂಭವೇತಾಂ. ಹ್ಮ್ ಇಲ್ಲಿ ಭೇದ ಮತ್ತು ಅಭೇದ ಅನ್ನುವಂತಹದ್ದು ವಿರುದ್ಧವಾಗಿರ್ತಕ್ಕಂಥವುಗಳು ಹೆಂಗ್ ಸಂಭವಿಸ್ತಾ ಇದ್ದಾವೆ ಅಂತ. ಹ್ಮ್ ಈ ಒಂದಕ್ಕೊಂದು ವಿರೋಧ ಇಲ್ಲಿ. ಹೌದು ಹೌದು. ಈ ಜೀವ ಮತ್ತು ಹ್ಮ್ ಬ್ರಹ್ಮ, ವಿರೋಧ. ಮತ್ತೆ ಇಲ್ಲಿ ಭೇದವನ್ನು ಹೇಳಿದ್ರಿ ನೀವು ಇಲ್ಲಿವರೆಗೆ. ಹ್ಮ್ ಈಗ ತತ್ವಮಸಿ ಅನ್ನುವಂತ ಮಹಾವಾಕ್ಯ ಅದು ಅಭೇದವನ್ನ ಹೇಳ್ತದೆ. ಹ್ಮ್ ಈ ಭೇದ ಅಭೇದ ಹ್ಮ್ ಇವು ಹೇಗೆ ಒಂದ್ ಕಡೆಯಲ್ಲಿ ಹೆಂಗ್ ಇರಾಕ್ ಸಾಧ್ಯ ಅದಾವು ಅಂತ. ಹ್ಮ್ ಭೇದವನ್ನರ ಹೇಳ್ರಿ ಹ್ಮ್ ಅಥವಾ ಅಭೇದವನ್ನರ ಹೇಳ್ರಿ. ಹ್ಮ್ ಭೇದ ಅಭೇದ ಎರಡು ಯಾವ ರೀತಿಯಾಗಿ ಸಂಭವಿಸ್ತಾ ಇದ್ದಾವೆ, ಹೇಗೆ ಸಂಭವಿಸ್ತಾ ಇದ್ದಾವೆ ಅಂತೇಳಿ ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ರೆ ಹ್ಮ್ ಅದಕ್ಕ ನೈಷ ದೋಷ, ಹ್ಮ್ ನೋಡು ಇದೇನು ದೋಷವಲ್ಲ ಅಂತ. ಹ್ಮ್ ಹೇಗೆ ಅಂತಂದ್ರೆ ಅದನ್ನ ಆಚಾರ್ಯ ಮತ್ತೆ ಭಾಷ್ಯದಲ್ಲಿ ಹ್ಮ್ ಅವನ ಪ್ರಶ್ನೆಗೆ ಉತ್ತರ ಕೊಡ್ತಾ, ಅವನ ಆಕ್ಷೇಪ ಮಾಡಿದ್ನಲ್ಲ ಹ್ಮ್ ಆಕ್ಷೇಪಕ್ಕೆ ಉತ್ತರಿಸ್ತಾ ಇದ್ದಾರೆ. ಹ್ಮ್ ಆಕಾಶ ಘಟಾಕಾಶ ನ್ಯಾಯೇನ ಹ್ಮ್ ಉಭಯ ಸಂಭವಸ್ಯ ತತ್ರ ತತ್ರ ಪ್ರತಿಷ್ಠಾಪಿತತ್ವಾತ್. ಹ್ಮ್ ಈ ಒಂದು ಆಕಾಶ ಅನ್ನುವಂತಹದ್ದು ಇದೆ, ಹ್ಮ್ ಇಲ್ಲಿ ಮಹಾಕಾಶ ಹ್ಮ್ ಮಹಾಬೈಲ್ ಅನ್ನುವಂತಹದ್ದು ಅದು. ಹ್ಮ್ ಈಗ ಒಬ್ಬ ಕುಂಬಾರ ಏನ್ ಮಾಡಿದ ಅಂತಂದ್ರ ಒಂದು ಗಡಿಗೆಯನ್ನ ತಯಾರು ಮಾಡಿದ. ಹ್ಮ್ ಅದು ಘಟ ಅಂತ ಕರೀತಾರ, ಹ್ಮ್ ಮಡಿಕೆ ಅಂತ ಕರೀತಾರ. ಹ್ಮ್ ಆ ಮಡಿಕೆಯೊಳಗ ಒಂದು ಅವಕಾಶ ಅನ್ನುವಂತಹದ್ದು ಅದು. ಹೌದು. ಅಲ್ಲಿ ಆಕಾಶ ಅನ್ನುವಂತಹದ್ದು ಹ್ಮ್ ಅವಕಾಶ ಕೊಟ್ಟದ್ದನೇ ಆಕಾಶ. ಹ್ಮ್ ಆ ಮಡಿಕೆಯೊಳಗಿರ್ತಕ್ಕಂಥ ಪೊಳ್ಳು ಭಾಗ ಏನೈತಲ್ರಿ ಹ್ಮ್ ಅದಕ್ಕೆ ಘಟಾಕಾಶ ಅಂತ ಕರೆದ್ರು. ಹೌದು. ಒಂದು ಹೊರಗಿನ ಆಕಾಶ, ಹ್ಮ್ ಮತ್ತೊಂದು ಘಟಾಕಾಶ. ಹ್ಮ್ ಇವುಗಳ ಒಂದು ದೃಷ್ಟಾಂತವನ್ನು ಇಟ್ಟುಕೊಂಡು ಹ್ಮ್ ಇಲ್ಲಿ ಭೇದ ಮತ್ತು ಅಭೇದ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಉಭಯ ಸಂಭವಶ್ಚ ತತ್ರ ತತ್ರ ಪ್ರತಿಷ್ಠಾಪಿತತ್ವಾತ್. ನಾವು ಅಲ್ಲೆಲ್ಲಿ ಈ ವಿಚಾರವನ್ನ ಅಲ್ಲಿ ಪ್ರತಿಪಾದನೆ ಮಾಡ್ಕೊಂಡು ಬಂದೀವಿ ಅಂತ. ಹ್ಮ್ ಇಲ್ಲಿ ಆಕಾಶ ದೃಷ್ಟಿಯಿಂದ ಹ್ಮ್ ಇಲ್ಲಿ ಅಭೇದ, ಹ್ಮ್ ಘಟಾಕಾಶ ದೃಷ್ಟಿಯಿಂದ ಇಲ್ಲಿ ಭೇದ, ಹ್ಮ್ ಘಟದ ಉಪಾದಿಯಿಂದ ಅಲ್ಲಿ ಘಟಾಕಾಶ ಅಂತ ತಿಳಿಸ್ಕೊಳ್ತು. ಹೌದು. ಮಹಾಕಾಶ ದೃಷ್ಟಿಯಿಂದ ಅಲ್ಲಿ ಅಭೇದ. ಹ್ಮ್ ಯಾಕಂದ್ರೆ ಘಟ ತೆಗೆದ್ ಬಿಟ್ರೆ ಅಲ್ಲಿ ಏನದ ಒಂದು ಮಹಾಕಾಶನ ಐತಲ್ರಿ. ಹೌದು. ಘಟ ಉಪಾದಿ ಇರೋ ತನಕ ಅಲ್ಲಿ ಘಟಾಕಾಶ ಅಂತ ಕರಿತೀವಿ. ಹ್ಮ್ ಘಟ ಉಪಾದಿ ತೆಗೆದು ಹಾಕ್ಬಿಟ್ರೆ ಅಲ್ಲಿ ಮಹಾಕಾಶ. ಆಕಾಶ ಎಲ್ಲಿ ಹೋಯ್ತು ಅಂದ್ರೆ ಮಹಾಕಾಶ ಅಂತಂದ್ರ. ಹ್ಮ್ ಮೊದಲು ಮಹಾಕಾಶವೇ ಇತ್ತು, ಹ್ಮ್ ಘಟದ ಉಪಾದಿಯಿಂದ ಘಟಾಕಾಶ ಅಂತ ಕರೆಸ್ಕೊಂಡಿತ್ತು. ಹ್ಮ್ ಅಲ್ಲಿ ಹೊರಗಿನ ಆಕಾಶ ಮತ್ತು ಒಳಗಿನ ಆಕಾಶ ಅಂದ್ರೆ ಘಟಾಕಾಶ. ಹ್ಮ್ ಹಿಂಗಲ್ಲಿ ಭೇದ ಅನ್ನುವಂತ ತೋರಿತ್ತು. ಹ್ಮ್ ಯಾವಾಗ ಘಟ ಉಪಾದಿ ತೆಗೆದಾಗ ಅಲ್ಲಿ ಮಹಾಕಾಶ ಒಂದು ಅಭೇದ, ಹ್ಮ್ ಅದು ಒಂದೈತಲ್ರಿ ಇವಾಗ. ಹೌದು ಹೌದು. ಈ ಸಮುದ್ರದ ನೀರು ಹ್ಮ್ ಕೊಡದಾಗಿರ್ತಕ್ಕಂತ ನೀರು, ಆ ಸಮುದ್ರ ನೀರ್ನ ಕೊಡದ ತಂದೇವಿ ಈಗ. ಹೌದು ಹೌದು. ಈ ನೀರು ಬೇರೆ ಆ ನೀರು ಬೇರೆ ಅಂತ ನಮ್ಗೆ ಕಾಣಿಸ್ತದೆ. ಹ್ಮ್ ಆದ್ರೆ ಆ ಘಟ ಒಡೆದ್ ಬಿಟ್ರೆ ಈ ನೀರೆಲ್ಲ ಒಂದ ಅಲ್ರಿ ಈಗ ಅಲ್ಲಿ. ಹೌದು. ಘಟದ ಉಪಾದಿಯಿಂದ ಇದು ನೀರ ಬೇರೆ ಬೇರೆ ಅಂತ ಅನಿಸ್ತದಲ್ಲಿ. ಹಾಗೆ ಇಲ್ಲಿ ಆಕಾಶ ಮತ್ತು ಘಟಾಕಾಶ ನ್ಯಾಯದಿಂದ ಅಲ್ಲಿ ಭೇದ ಮತ್ತು ಅಭೇದ ಎರಡೂ ಸಂಭವಿಸ್ತದ ಅಂತ ಇದನ್ನ ಅಲ್ಲೆಲ್ಲಿ ನಾವು ಇದನ್ನ ಹೇಳ್ಕೊಂಡು ಬಂದೇವಿ ಅಂತ ಹೇಳ್ತಾರ ಅವ್ರು ಇದನ್ನ. ಇಲ್ಲಿ ಭೇದ ಅನ್ನುವಂತಹದ್ದು
ಹ್ಮ್ ಅಪಾರಮಾರ್ಥಿಕ ಅಂತ. ಹ್ಮ್ ಇದು ಯಥಾರ್ಥವಾದದ್ದಲ್ಲ. ಹ್ಮ್ ಈ ಭೇದ ಅನ್ನುವಂತಹದ್ದು ಉಪಾಧಿ ಮೂಲಕವಾಗಿ ತೋರ್ಯದ. ಹ್ಮ್ ಹಾಗೆ ದೇಹ ಉಪಾಧಿಯಿಂದ ಇಲ್ಲಿ ಜೀವ ಅನಿಸ್ಕೊಂಡಾನ, ಹ್ಮ್ ಮಾಯಾ ಉಪಾಧಿಯಿಂದ ಈಶ್ವರ ಅನಿಸ್ಕೊಂಡಾನ. ಹ್ಮ್ ಆದ್ರೆ ಇಲ್ಲಿ ಉಪಾಧಿಗಳು ಮಿಥ್ಯಾದಾವು, ಹ್ಮ್ ಅದು ಅಪಾರಮಾರ್ಥಿಕ ಅಂತ. ಹ್ಮ್ ಅದು ಉಪಾಧಿಗಳು ಯಥಾರ್ಥವಾದದ್ದಲ್ಲ, ಹ್ಮ್ ಅದಕ್ಕೆ ಭೇದ ಯಥಾರ್ಥವಾದದ್ದಲ್ಲ. ಹ್ಮ್ ಆದ್ರೆ ಇಲ್ಲಿ ಆ ಅಭೇದವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಜೀವ ಬ್ರಹ್ಮರ ಏಕತ್ವ ಜ್ಞಾನ ಐತಲ್ಲ, ಹ್ಮ್ ಅದು ಅಭೇದ, ಅದು ಯಾವಾಗಲೂ ಸತ್ಯವಾಗಿರ್ತಕ್ಕಂಥದ್ದು ಅಂತ. ಹ್ಮ್ ಮತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ, ಅಪಿಚ ಯದಾ ತತ್ವಮಸಿ ಇತ್ಯೇವಂ ಜಾತೀಯಕೇನ ಅಭೇದ ನಿರ್ದೇಶನೇನ ಅಭೇದಃ ಪ್ರತಿಬೋಧಿತೋ ಭವತಿ ಅಪಗತಃ ಭವತಿ ತದಾ ಜೀವಸ್ಯ ಸಂಸಾರಿತ್ವಂ ಬ್ರಹ್ಮಣಶ್ಚ ಸೃಷ್ಟುತ್ವಂ. ಹ್ಮ್ ಅಪಿಚ ಅಂದ್ರೆ ಮತ್ತು ಕೂಡ, ಯದಾ ಅಂದ್ರೆ ಯಾವಾಗ, ಹ್ಮ್ ತತ್ವಮಸಿ ಇತ್ಯೇವಂ ಜಾತೀಯಕೇನ ಅಭೇದ ನಿರ್ದೇಶೇನ ಹ್ಮ್ ಅಂದ್ರೆ ಇಲ್ಲಿ ತತ್ವಮಸಿ ಮೊದಲಾಗಿರ್ತಕ್ಕಂಥ ಯಾವ ಅಭೇದವನ್ನ ಹ್ಮ್ ಬೋಧ ಮಾಡ್ತಕ್ಕಂಥ ಯಾವ ಒಂದು ಶ್ರುತಿ ಮಹಾವಾಕ್ಯ ಇಲ್ಲಿ ಹ್ಮ್ ತತ್ವಮಸಿ ಏನ್ ಹೇಳ್ತದ, ಹ್ಮ್ ಏ ಜೀವನೇ ನೀನು ಬ್ರಹ್ಮನೇ ಆಗಿದ್ದೀಯಾ, ಹ್ಮ್ ನೀನು ಬ್ರಹ್ಮನಿಗಿಂತಲೂ ಬೇರೆ ಅಲ್ಲ, ಹ್ಮ್ ನೀ ಬ್ರಹ್ಮಸ್ವರೂಪನೇ ಅದಿ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿರ್ತಕ್ಕಂಥ ಒಂದು ಅಭೇದವನ್ನ ಹ್ಮ್ ಅಲ್ಲಿ ನಿರ್ದೇಶ ಮಾಡ್ತದಂತ. ಹ್ಮ್ ಅಭೇದ ಪ್ರತಿಬೋಧಿತೋ ಭವತಿ, ಯಾವಾಗಲ್ಲಿ ಅಭೇದ ಅನ್ನುವಂಥದ್ದನ್ನ ಶ್ರುತಿ ಅನ್ನುವಂಥದ್ದು ಅದೇ ನೀನು ಅಂತೇಳಿ ಹ್ಮ್ ಇಂಥ ಜಾತೀಯವಾಗಿರ್ತಕ್ಕಂಥ ಅಲ್ಲಿ ಅಭೇದದ ಒಂದು ಉಪದೇಶದಿಂದ ಏನಾಯ್ತು, ಹ್ಮ್ ಆ ಅಭೇದವನ್ನ ಯಾವಾಗ ನಮಗ ಅಭೇದ ಜ್ಞಾನ ಅನ್ನುವಂಥದ್ದು ಆಗ್ತದೋ ಹ್ಮ್ ಆಗ ಜೀವ ಏನಾಗಿಬಿಡ್ತಾನ ಅಂತಂದ್ರೆ ಹ್ಮ್ ಸದಾ ಜೀವಸ್ಯ ಸಂಸಾರಿತ್ವಂ ಹ್ಮ್ ಅಪಗತಂ ಭವತಿ. ಹ್ಮ್ ಅವಾಗ ಜೀವನಿಗೆ ಬಂದಿರತಕ್ಕಂತ ಈ ಸಂಸಾರಿತ್ವ ಹೋಗ್ಬಿಡ್ತೈತೆ ಅವಾಗ. ಹೌದು. ಯಾಕಂದ್ರೆ ಈ ದೇಹಾದಿಗಳಲ್ಲಿ ಆತ್ಮಭಾವನೆ ಸಂಸಾರಿತ್ವ ಅಂತ. ಹ್ಮ್ ದೇಹ ಇಂದ್ರಿಯ ಅಂತಃಕರಣಗಳಲ್ಲಿ ಹ್ಮ್ ಇದು ನಾನು ನಾನು ಅಂತ ಅಂದುಕೊಂಡ ಅಂತಂದ್ರೆ ಅದು ಸಂಸಾರಿ, ಹ್ಮ್ ಜೀವ ಸಂಸಾರಿ ಆಗ್ಬಿಡ್ತ. ಹೌದು. ಇವಾಗ ನೋಡಪ್ಪ, ಈ ದೇಹದ ಧರ್ಮಗಳಾಗಲಿ, ಇಂದ್ರಿಯ ಧರ್ಮಗಳಾಗಲಿ, ಅಂತಃಕರಣ ಅಂದ್ರೆ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇವುಗಳಾಗ್ಲಿ, ಇವುಗಳ ಧರ್ಮಗಳಾಗ್ಲಿ ನಿನಗಿಲ್ಲ. ನೀನು ಇವುಗಳನ್ನು ಅರಿತಕ್ಕಂತ ಸಾಕ್ಷಿ ಜ್ಞಾನ ಸ್ವರೂಪನೇ ನೀನದಿ, ನೀ ಬ್ರಹ್ಮ ಸ್ವರೂಪನೇ ಅದಿ ಅಂತ ಹೇಳಿದಾಗ ಅವಾಗ ಇವುಗಳನ್ನ ನೇತಿಗಳಿತೀವಲ್ರಿ. ಇದು ದೇಹ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ಇಂದ್ರಿಯ ನೀನಲ್ಲ, ಯಾವುದು ನೀನಲ್ಲ, ಅಲ್ಲ ಅಲ್ಲ ಅಂತಂದಾಗ ಅಲ್ಲಿ ಉಳಿದದ್ದು ಯಾವುದು ಬ್ರಹ್ಮವೇ ಅಂತ, ಅಲ್ಲಿ ಕೇವಲ ತನ್ನ ಆತ್ಮ ಉಳಿತದಂತ. ಮತ್ತ ಅವಾಗ ಜೀವನಿಗೆ ಬಂದಿರತಕ್ಕಂತ ಸಂಸಾರಿತ್ವ ಹೊರಟು ಹೋಗ್ಬಿಡ್ತದ. ಯಾಕಂದ್ರೆ ಅವುಗಳಲ್ಲಿ ಮಮೇತಿ ಬಂಧ ಅಂತ ಹೇಳ್ತಾರೆ. ದೇಹದಲ್ಲಿರ್ತಕ್ಕಂತ ಮಮತ್ವವೇ ಬಂಧ ಅಂತ ತಿಳಿಸ್ಕೊಳ್ತದ. ಯಾವಾಗ ಅವುಗಳಲ್ಲಿ ಇರ್ತಕ್ಕಂತ ಅಹಂಕಾರ ಮಮಕಾರ ಅಳದು ಹೋಯಿತು ಅಂತಂದ್ರೆ ಅವಾಗ ಜೀವ ಮುಕ್ತನೇ ಅಂತ. ಅದಕ್ಕೆ ಜೀವಸ್ಯ ಸಂಸಾರಿತ್ವಂ ಬ್ರಹ್ಮಣಶ್ಚ ಸೃಷ್ಟುತ್ವಂ. ಬ್ರಹ್ಮ ಯಾವಾಗ ಸೃಷ್ಟಿಕರ್ತ ಆಗ್ತಾನ ಅಂತಂದ್ರೆ ಮಾಯಾ ಉಪಾದಿಯಿಂದ ಕೂಡಿಕೊಂಡು ಇವನು ಈಶ್ವರ ಅಂತೇನು ಹೇಳಿಸ್ಕೊಳ್ತಾನಲ್ಲ, ಆ ಮಾಯಾ ಉಪಾಧಿ ಮೂಲಕವಾಗಿ ಜಗತ್ತಿನ ಸೃಷ್ಟಿಕರ್ತ ಅಂತ ನಾವು ಹೇಳ್ತಾ ಇದ್ದೀವಿ. ಮಾಯಾ ಉಪಾಧಿ ತೆಗೆದು ಬಿಟ್ರೆ ಅಲ್ಲಿ ಕೇವಲ ನಿತ್ಯ ಚೈತನ್ಯ ಸ್ವರೂಪ, ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಬ್ರಹ್ಮ ಏನದ ಅದುವೇ ಸತ್ಯವಾಗಿರ್ತಕ್ಕಂಥದ್ದು. ಅವಾಗ ಆ ಬ್ರಹ್ಮದೊಳಗ ನಾವು ಸೃಷ್ಟಿಕರ್ತ ಅಂತ ಹೇಳಕ್ ಬರಂಗಿಲ್ಲ. ನಿರ್ಗುಣವಾಗಿರ್ತಕ್ಕಂಥ ಬ್ರಹ್ಮ ಅದು ಸೃಷ್ಟಿಗೆ ಕಾರಣ ಆಗೋದೇ ಇಲ್ಲ ಅಂತ. ಸೃಷ್ಟಿ ಕಾರಣ ಆಗೋದಿಲ್ಲ. ಯಾವಾಗ ಬ್ರಹ್ಮ ಸೃಷ್ಟಿ ಕಾರಣ ಆಗ್ತತಿ ಅಂದ್ರೆ ಮಾಯಾ ಉಪಾಧಿ ಬಂದಾಗ, ಮಾಯಾ ಉಪಾಧಿಯಿಂದ ಕೂಡಿಕೊಂಡಾಗ ಅಲ್ಲಿ ಅವನಿಗೆ ಈಶ್ವರ ಅಂತ ಕರೀತಾರೆ. ಅವಾಗ ಅವನಲ್ಲಿ ಸರ್ವಜ್ಞತ್ವ ಬರ್ತಾ ಇದ್ದಾವೆ. ಆ ಮಾಯಲ್ಲಿ ಪ್ರತಿಫಲಿತವಾಗಿರ್ತಕ್ಕಂಥ ಆ ಶುದ್ಧ ಚೈತನ್ಯ ಬ್ರಹ್ಮದ ಒಂದು ಪ್ರತಿಬಿಂಬ ಏನಾಗೈತಲ್ರದ ಮಾಯ ಅನ್ನುವಂಥ ದರ್ಪಣದೊಳಗೆ, ಅಲ್ಲಿ ಈಶ್ವರ ಅಂತ ತಿಳಿಸ್ಕೊಳ್ತಾನ. ಮಾಯಾ ಅಂತೂ ಪ್ರತಿಬಿಂಬಿದ್ಯಾತ್ ಮಾಯನಂತೂ ಮಹೇಶ್ವರ ಅಂತ ಶ್ರುತಿನೇ ಹೇಳ್ತದೆ. ಅಲ್ಲಿ ಮಾಯಾ ಉಪಾದಿಯಿಂದ ಕೂಡಿಕೊಂಡಿರ್ತಕ್ಕಂಥ ಅಲ್ಲಿ ಬ್ರಹ್ಮವೇ ಏನಾಗೈತಿ ಅಂತಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡುವಂತಹದ್ದಾಗೈತಿ. ಯಾವಾಗ ಶಾಸ್ತ್ರಗಳಿಂದ ನಾವು ತತ್ವಮಸಿ ಮೊದಲಾಗಿರ್ತಕ್ಕಂಥ
ಇವೇ ಮೊದಲಾಗಿರ್ತಕ್ಕಂಥ ಒಂದು ಮಹಾವಾಕ್ಯಗಳ ವಿಚಾರವನ್ನ ಕೇಳಿದಾಗ ಹ್ಮ್ ಇಲ್ಲಿ ಉಪಾಧಿ ಉಪಾಧಿ ಧರ್ಮಗಳು, ಹ್ಮ್ ಅಲ್ಲಿ ಬ್ರಹ್ಮದಲ್ಲಿರ್ತಕ್ಕಂಥ ಉಪಾಧಿ ಮಾಯಾ ಉಪಾಧಿ ಹ್ಮ್ ಅದರ ಧರ್ಮಗಳು ಹ್ಮ್ ಮತ್ತು ಜೀವನ ಉಪಾಧಿಯಾಗಿರ್ತಕ್ಕಂಥ ಅವಿದ್ಯೆ ಹ್ಮ್ ಅಜ್ಞಾನ ಹ್ಮ್ ಇದು ಉಪಾಧಿ ಆಗೈತಿ. ಹ್ಮ್ ಇವೆಲ್ಲವೂ ನೇತಿಗಳದಾಗ ಅಲ್ಲಿ ಉಳಿಯುವಂತಹದ್ದು ಕೇವಲ ಶುದ್ಧ ಚೈತನ್ಯ ಒಂದೇ. ಹ್ಮ್ ಅದಕ್ಕೆ ಇಲ್ಲಿ ಬ್ರಹ್ಮಣಶ್ಚ ಸೃಷ್ಟುತ್ವಂ, ಹ್ಮ್ ಜೀವನಿಗೆ ಸಂಸಾರಿತ್ವವೂ ಇಲ್ಲ ಹ್ಮ್ ಮತ್ತು ಬ್ರಹ್ಮನಿಗೆ ಹ್ಮ್ ಬ್ರಹ್ಮ ಸೃಷ್ಟಿ ಮಾಡಿದನನ್ನುವಂತಹದ್ದು ಅವು ಉಳಿಯಂಗಿಲ್ಲ. ಹ್ಮ್ ಇವೆಲ್ಲ ನೇತಿಗಳದಾಗ ಅಂತ. ಹ್ಮ್ ಸಮಸ್ತಸ್ಯ ಮಿಥ್ಯಾಜ್ಞಾನ ವಿಜೃಂಭಿತಸ್ಯ ಹ್ಮ್ ಭೇದ ವ್ಯವಹಾರಸ್ಯ ಹ್ಮ್ ಸಮ್ಯಕ್ ಜ್ಞಾನೇನ ಬಾಧಿತತ್ವಾತ್. ಹ್ಮ್ ನೋಡು, ಸಮಸ್ತಸ್ಯ ಮಿಥ್ಯಾಜ್ಞಾನ ವಿಜೃಂಭಿತಸ್ಯ, ಹ್ಮ್ ಈ ಸಂಪೂರ್ಣ ಈ ಜಗತ್ತನ್ನುವಂತಹದ್ದೇನದಲ್ರಿ ಹ್ಮ್ ಇದೆಲ್ಲವೂ ಏನಿದೆ ಅಂತಂದ್ರೆ ಹ್ಮ್ ಇದು ಮಿಥ್ಯಾಜ್ಞಾನ ವಿಜೃಂಭಿತ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಮಿಥ್ಯಾಜ್ಞಾನ ಅಂತಂದ್ರೆ ಹ್ಮ್ ಅದು ಅಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಅಂತ. ಹ್ಮ್ ಅವಿದ್ಯೆ ಮೂಲಕವಾಗಿ ಹ್ಮ್ ನಮಗ ಈ ಜಗತ್ತೆಲ್ಲ ತೋರ್ಲಿಕ್ಕತ್ತದ. ಹ್ಮ್ ಈ ಜಗತ್ತು ಅವಿದ್ಯೆಯಿಂದ ವಿಜೃಂಭಿತವಾಗಿರ್ತಕ್ಕಂಥದ್ದು ಅಂತ. ಹ್ಮ್ ಅದರಿಂದನೇ ಈ ಜಗತ್ತು ಏನಾಗೈತಿ ಇಲ್ಲಿ ಸಮಸ್ತಸ್ಯ ಮಿಥ್ಯಾಜ್ಞಾನ ಹ್ಮ್ ಮಿಥ್ಯಾಜ್ಞಾನ ಅಂತಂದ್ರೆ ಏನು ಅಂತಂದ್ರೆ ಹ್ಮ್ ಅಯಥಾರ್ಥ ಜ್ಞಾನ, ಹ್ಮ್ ತಪ್ಪು ತಿಳುವಳಿಕೆ ಅಂತ. ಹೌದು. ಅಂದ್ರೆ ಇಲ್ಲಿ ಅವಿದ್ಯೆ ಅಂತ ತಿಳ್ಕೊಳ್ಳೋದು. ಇಲ್ಲಿ ಅವಿದ್ಯೆ ಅಥವಾ ಅಜ್ಞಾನ ಮೂಲಕವಾಗಿ ಹ್ಮ್ ಈ ಯಾವುದು ಭೇದ ವ್ಯವಹಾರ, ಈ ಭೇದ ವ್ಯವಹಾರ ಅನ್ನುವಂತಹದ್ದು ಅವಿದ್ಯಾ ಮೂಲಕವಾಗಿ ಇದೆಲ್ಲ ತೋರ್ಲಿಕ್ಕತ್ತದ ಈಗ ಇದು. ಹೌದು ಹೌದು. ಸಮ್ಯಕ್ ಜ್ಞಾನೇ ಬಾಧಿತತ್ವ. ಹ್ಮ್ ಯಾವಾಗ ಯಥಾರ್ಥ ಜ್ಞಾನ ಆಯ್ತಂದ್ರೆ ಇದೆಲ್ಲ ಬಾಧಿಸ್ಕೊಂಡು ಹೋಗ್ಬಿಡ್ತೈತೆ ಅಂತ. ಹ್ಮ್ ಈ ಭೇದ ವ್ಯವಹಾರ ಅನ್ನುವಂತಹದ್ದು ಇಲ್ಲಿ ಜೀವ ಬೇರೆ ಪರಮಾತ್ಮ ಬೇರೆ ಜಗತ್ತು ಬೇರೆ ಅನ್ನುವಂತ ಈ ಭೇದ ವ್ಯವಹಾರ ಅನ್ನುವಂತಹದ್ದು ಇದು ಮಿಥ್ಯಾಜ್ಞಾನದಿಂದ ತೋರಾಕತ್ತದ. ಯಾವಾಗ ಸಮ್ಯಕ್ ಜ್ಞಾನ ಯಥಾರ್ಥವಾದ ಜ್ಞಾನ ಜೀವ ಬ್ರಹ್ಮರ ಏಕತ್ವ ಜ್ಞಾನ ಆಯಿತು ಅಂತಂದ್ರ ಅವಾಗಿದು ಬಾಧಿಸಿಕೊಂಡು ಹೋಗ್ಬಿಡ್ತೈತಿ ಅಂತ, ಇದ್ರ ಬಾಧ ಆಗ್ತೈತಿ ಅಂತ ಹೇಳ್ತಾ ಇದ್ದಾರ. ತತ್ರ ಕುತ ಏವ ಸೃಷ್ಟಿ, ಅವಾಗಲ್ಲಿ ಸೃಷ್ಟಿ ಅನ್ನುವಂತಹದ್ದು ಎಲ್ಲಿ ಅದಲ್ಲಿ ಅಂತ ಕೇಳ್ತಾರ. ಅವಾಗ ಸೃಷ್ಟಿ ಅನ್ನುವಂತಹದ್ದು ಅಲ್ಲಿ ಇಲ್ಲವೇ ಇಲ್ಲ ಅಂತ ಅವಾಗ. ತತ್ರ ಕುತ ಏವ ಸೃಷ್ಟಿ ಕುತೋ ವಾ ಹಿತಾಕಾರಣಯೋ ದೋಷಾಃ, ಅಲ್ಲಿ ಹಿತಾಕರಣಾದಿಗಳು ಈ ದೋಷಗಳನ್ನ ಅವಾಗ ನಾವು ಹೇಳಕ್ ಆಗ್ತದೇನ ಆ ಸಮಯದೊಳಗ? ಯಾಕಂದ್ರೆ ಇದು ಮಿಥ್ಯಾಜ್ಞಾನದಿಂದಲೇ ಇದೆಲ್ಲ ಈ ಜಗತ್ತಿನ ಭೇದ ವ್ಯವಹಾರ ಎಲ್ಲ ತೋರ್ತಾ ಇತ್ತ. ಯಾವಾಗ ಯಥಾರ್ಥ ಜ್ಞಾನ ಆಯ್ತು ಅಂತಂದ್ರೆ ಅದು ಬಾಧಿಸ್ಕೊಂಡು ಬಿಡ್ತು. ಯಾವಾಗ ಅದು ಭೇದ ಜ್ಞಾನ ಹೋಗ್ಬಿಡ್ತು, ಅಲ್ಲಿ ಭೇದ ಏನು ಉಳಿಲಿಲ್ಲ, ಅಖಂಡವಾದ ಬ್ರಹ್ಮ ವಸ್ತು ಒಂದೇ ಉಳಿದಾಗ ಅಲ್ಲಿ ಸೃಷ್ಟಿ ಅನ್ನುವಂತಹದ್ದನ್ನ ಎಲ್ಲಿ ಹೇಳಕ್ ಆಗ್ತೈತಿ? ಅಥವಾ ಹಿತಾಕರಣವೇ ಮೊದಲಾಗಿರ್ತಕ್ಕಂಥ ದೋಷಗಳಾದ ಕೂಡ ಅವಾಗ ಎಲ್ಲಿ ಉಳಿತಾವಂತ ಅವಾಗ ಅಲ್ಲಿ ಏನು ಹೇಳಕ್ ಬರಂಗಿಲ್ಲ ಅಂತ. ಕುತೋವಾ ಹಿತಾಕಾರಣವಾದ ದೋಷ, ಅಲ್ಲಿ ಹಿತಾಕರಣವೇ ಮುಂತಾಗಿರ್ತಕ್ಕಂಥ ದೋಷಗಳಾದ್ರೂ ಕೂಡ ಅವು ಎಲ್ಲಿ ತೋರ್ತಾ ಇದ್ದಾವೆ? ತೋರ್ಲಿಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮ ರೂಪಕೃತ ಕಾರ್ಯಕರಣ ಸಂಗಾತ ಉಪಾದ್ಯ ವಿವೇಕತಾ ಹಿ ಭ್ರಾಂತಿ. ಅವಿದ್ಯಾ ಪ್ರತ್ಯುಪಸ್ಥಾಪಿತ, ಇದು ಅವಿದ್ಯೆ ಅನ್ನುವಂತಹದ್ದು ಇದೆಲ್ಲ ಅದರಿಂದನೇ ಉಂಟಾಗೈತಂತ. ಇದೆಲ್ಲ ಈ ನಾಮರೂಪಗಳಿಂದ ಆಗಿರ್ತಕ್ಕಂತ ಈ ನಮ್ಮ ಶರೀರ ಆಗಲಿ ಇಂದ್ರಿಯಗಳಾಗಲಿ ಇವುಗಳೆಲ್ಲ ಸಮೂಹ ಅನ್ನುವಂತಹದ್ದು ಏನದಲ್ಲ, ಇದು ಉಪಾದಿಯಿಂದ ಇದು ನಮಗೆ ಅವಿದ್ಯಾ ಮೂಲಕವಾಗಿ ತೋರ್ಲಿಕ್ಕತ್ತದ ಇದು. ಯಾಕಂತಂದ್ರೆ ಇಲ್ಲಿ ಆ ಉಪಾಧಿ ಅನ್ನುವಂಥದ್ದನ್ನ ನಾವು ನಿರಾಕರಣೆ ಮಾಡ್ಬೇಕಾಗೈತಿ. ಈಗ ನಾವು ನಮಗ ಅವಿದ್ಯೆ ಆವರಣ ಆಗಿರುವುದರಿಂದ ಈ ನಾಮರೂಪಗಳಿಂದಾಗಿರ್ತಕ್ಕಂಥ ಕಾರ್ಯಕಾರಣ ಸಂಘಾತ ರೂಪವಾಗಿರ್ತಕ್ಕಂಥ ಉಪಾಧಿ ಐತಲ್ಲ, ನಾವು ಅದನ್ನ ವಿವೇಕ ಮೂಲಕವಾಗಿ ನಾವು ವಿಂಗಡಿಸಿ ತಿಳ್ಕೊಂಡಿಲ್ಲ ನಾವು ಅದನ್ನ. ಹೀಗಾಗಿ ನಮಗೆ ಭ್ರಾಂತಿ ಆಗಿಬಿಟ್ಟದ ಅದು. ಅವಾಗ ನಮಗ ಇವೆಲ್ಲ ಹಿತಾಕರಣದ ದೋಷಗಳು ನಮಗ ತೋರಾಕತ್ತಾವ ಈ ಸಂಸಾರದೆಲ್ಲ. ಅದಕ್ಕೆ ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮ ರೂಪಕೃತ ಕಾರ್ಯಕಾರಣ ಸಂಘಾತೋಪಾದ್ಯ ವಿವೇಕತಾ ಹಿ ಭ್ರಾಂತಿ. ಇಲ್ಲಿ ವಿವೇಕ ಮೂಲಕವಾಗಿ ಈ ಭ್ರಾಂತಿ ಉಂಟಾಗೈತಿ ಅಂತ.
ನಾಮರೂಪಗಳಿಂದ ತೋರ್ತಕ್ಕಂಥ ಈ ಕಾರ್ಯಕಾರಣ ಒಂದು ಸಮೂಹ ಅನ್ನುವಂಥದ್ದು ಏನದಲ್ಲ, ಈ ಸಮೂಹ ಅನ್ನುವಂಥದ್ದು ಇಲ್ಲಿ ಅವಿದ್ಯಾ ಪ್ರತಿಪಸ್ಥಾಪಿತ ಅಂತ ಹೇಳ್ತಾ ಇದ್ದಾರೆ. ಹಿತಾಕರಣಾದಿ ಲಕ್ಷಣ ಸಂಸಾರ ನ ಪಾರಮಾರ್ಥ ಅಸ್ಥಿತಿ. ಪಾರಮಾರ್ಥಿಕವಾಗಿ ನೋಡಿದ್ರೆ ಇದೇನು ಇಲ್ಲ ಅಂತ. ಹಿತಾಕರಣಾದಿ ದೋಷಗಳಾಗ್ಲಿ ಯಾವ ಏನು ಇಲ್ಲವೇ ಇಲ್ಲ, ಪಾರಮಾರ್ಥವಾಗಿ ಇದು ಇಲ್ಲೇ ಇಲ್ಲ ಅಂತ ಹೇಳಿ ಇತಿ ನತು ಪಾರಮಾರ್ಥ ಸ್ಥಿತಿ ಅಸಕೃತ ಅವೋಚಾಮ. ಅಸಕೃತ ಅಂತಂದ್ರೆ ಬಹಳ ಸಾರಿ ಇದನ್ನ ಹೇಳ್ಕೊಂಬಂದೇವಿ ಅಂತ. ಅಂದ್ರೆ ಇದೆಲ್ಲ ಭ್ರಾಂತಿಜನ್ಯವಾಗಿರ್ತಕ್ಕಂಥದ್ದು, ಅವಿದ್ಯಾ ಮೂಲಕವಾಗಿ ಭ್ರಾಂತಿಯಿಂದಲೇ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಶರೀರ, ಇಂದ್ರಿಯ, ಅಂತಃಕರಣಾದಿ ಪ್ರಪಂಚ ತೋರಾಕತ್ತೈತೆ ಹೊರತು ನಮಗೆ ಯಥಾರ್ಥ ಜ್ಞಾನ, ಸಮ್ಯಕ್ ಜ್ಞಾನ ಆಯಿತು ಅಂತಂದ್ರೆ, ಈ ಯಾವ ಭ್ರಾಂತಿ ಯಾವಾಗ ನಿವೃತ್ತಿ ಆಯಿತು ಅಂತಂದ್ರೆ ಅವಾಗ ಅಲ್ಲಿ ಹಿತಾಕರಣಾದಿ ದೋಷಗಳಾಗ್ಲಿ ಅಲ್ಲಿ ಏನೊಂದು ಹೇಳಾಕ ಬರಂಗ ಇಲ್ಲ ಅಂತ. ಅದು ಈ ಸಂಸಾರ ಭ್ರಾಂತಿ ಮೊದಲಾಗಿರ್ತಕ್ಕಂಥ ಸಂಸಾರ ಅದು ಯಥಾರ್ಥವಾದದ್ದಲ್ಲ ಅಂತ. ಅದು ಪಾರಮಾರ್ಥಿಕ ಅಂದ್ರೆ ಏನದು ಯಥಾರ್ಥವಾದದ್ದಲ್ಲ, ಇದು ನಮಗ ಭ್ರಾಂತಿಯಿಂದ ತೋರ್ಲಿಕ್ಕತ್ತದ ಅಂತ ಹೇಳಿದ್ರು. ಜನ್ಮ ಮರಣ ಛೇದನಾದ್ಯಭಿಮಾನವತ್. ಇಲ್ಲಿ ಜನ್ಮ ಅಂದ್ರೆ ಹುಟ್ಟುವಿಕೆ ಅನ್ನುವಂತಹದ್ದು, ಮರಣ ಅಂದ್ರೆ ಸಾವು, ನಾವು ಸಾಯ್ತೇವಲ್ಲ. ಆಮೇಲೆ ಛೇದನಾದ್ಯಭಿಮಾನವತ್. ಛೇದನ ಅಂತಂದ್ರೆ ಕತ್ತರಿಸೋದು, ಅದಕ್ಕೆ ಛೇದನ ಅಂತ ಕರಿತಾ ಇದ್ದಾರೆ. ಛೇದನಾದ್ಯಭಿಮಾನವತ್ ಇವೇ ಮುಂತಾದಾಗಿರ್ತಕ್ಕಂಥ ಅಭಿಮಾನಗಳಂತೆ ಇದು ಅಂತ ಹೇಳ್ತಾ ಇದ್ದಾರೆ ಅವರು. ಅಬಾಧಿತೇತು ಭೇದ ವ್ಯವಹಾರೇ. ಇಲ್ಲಿ ಭೇದ ವ್ಯವಹಾರ ಅನ್ನುವಂತಹದ್ದು ಅದು ನಮಗ ಬಾಧಿತವಲ್ಲದೆ ಇರುವಾಗ, ಯಾವುದು ಭೇದ ವ್ಯವಹಾರ ಅನ್ನುವಂತಹದ್ದು ಏನೈತಲ್ಲ ಅದು ಅಬಾಧಿತೇತು ಭೇದ ವ್ಯವಹಾರೇ. ಅಂದ್ರೆ ಈ ಭೇದ ವ್ಯವಹಾರ ಅನ್ನುವಂತಹದ್ದು ಇದು ಬಾಧಿತವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ, ಅವನನ್ನ ಇಲ್ಲಿ ಹುಡುಕಬೇಕು, ಅವನನ್ನ ತಿಳ್ಕೊಳ್ಬೇಕು ಅಂತೇಳಿ. ಇಷ್ಟೇವಂ ಜಾತೀಯಕೇನ ಭೇದ ನಿರ್ದೇಶೇನೇನ ಅವಗಮ್ಯಮಾನಂ ಬ್ರಹ್ಮಣ ಅಧಿಕತ್ವಂ ಹಿತಾಕರಣಾದಿದೋಷ ಪ್ರಸಕ್ತಿಂ ನಿರುಣದ್ದಿ. ಅಂದ್ರೆ ಇಲ್ಲಿ ಆ ಭೇದ ವ್ಯವಹಾರ ಅನ್ನುವಂತಹದ್ದು ಬಾಧಿತವಾಗದೇ ಇರುವಂತಹ ಸಂದರ್ಭದೊಳಗೆ, ಅಂದ್ರೆ ಈ ಭೇದ ವ್ಯವಹಾರ ತೋರುವಂತಹ ಸಂದರ್ಭದೊಳಗ ನಾವೇನಂತೆ, ನೋಡಪ್ಪ ಅವನ್ನ ಹುಡುಕ್ಬೇಕು, ನೀನು ಆತ್ಮನ ಹುಡುಕಿದ್ರೆ ನಿನಗೆ ಶಾಂತಿ ಸಿಗ್ತದ, ನಿನಗೆ ಮುಕ್ತಿ ಆಗ್ತದ, ಅವನನ್ನ ನೀನು ಅರ್ಥಕೊಳ್ಬೇಕು ಅಂತ ಹೇಳಿ ಈ ಪ್ರಕಾರವಾಗಿ ಶ್ರುತಿನೇ ನಮಗ್ ನಿರ್ದೇಶ ಮಾಡೈತಿ ಇವಾಗ. ಅಲ್ಲಿ ಭೇದವನ್ನ ನಮಗ ತೋರ್ಸೈತಿ ಅಲ್ರಿ ಇವಾಗ ಅಲ್ಲಿ. ಅಂದ್ರೆ ಅಲ್ಲಿ ಬ್ರಹ್ಮವೇ ಬೇರೆ ಅಂತ ನಮಗ್ ಗುರ್ತಾಗ್ತೈತೆ ಅಲ್ಲಿ. ಅವಾಗ ಆ ಭೇದ ತೋರಿದಾಗ ಅಲ್ಲಿ ಹಿತಾಕರಣದ ದೋಷಗಳು ನಮಗ ಅದು ಅಂಟ ತಡಿಗಟ್ತದ ಅಂತ. ಅಂದ್ರೆ ಇಲ್ಲಿ ಹಿತಾಕರಣದ ದೋಷಗಳು ನಾವು ಜೀವನಲ್ಲೇ ಹೇಳಬಹುದು ಹೊರತು ಬ್ರಹ್ಮನಲ್ಲಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆ ಬ್ರಹ್ಮ ಅನ್ನುವಂತಹದ್ದು ಇಲ್ಲಿ ಸೃಷ್ಟಿಕರ್ತನಾಗಿದ್ದಾನೆ ಅಂತ. ಬ್ರಹ್ಮ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡುವಂತವನಾಗಿದ್ದಾನೆ ಅಂತ ಹೇಳಿ ಈ ಪ್ರಕಾರವಾಗಿ ಇಲ್ಲಿ ಹೇಳ್ಕೊಂಡು ಬಂದ್ರಿ ಇವಾಗ. ಇನ್ನ ಅಸ್ಮಾದಿವಚ್ಚ ತದನುಪಪತ್ತಿ ಅಂತೇಳಿ ಇಲ್ಲಿ ಇನ್ನೊಂದು ಸೂತ್ರ ಅನ್ನುವಂತಹದ್ದು ಬರ್ತದಿಲ್ಲಿ. ಈ ಸೂತ್ರದ ಪ್ರಕಾರ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಸ್ಮಾದಿವಚ್ಚ ತತ್ ಅನುಪಪತ್ತಿ. ಅಸ್ಮಾದಿ ಅಂದ್ರೆ ಕಲ್ಲು, ಆದಿ ಶಬ್ದದಿಂದ ಕಲ್ಲು ಮೊದಲಾದವುಗಳಂತೆ ತತ್ ಅನುಪಪತ್ತಿ ಅದು ಹೊಂದುಗಡೆ ಆಗುವುದಿಲ್ಲ ಅಂತ. ಅದನ್ನ ಭಾಷ್ಯದಲ್ಲಿ ನೋಡಿದ್ರೆ ಗುರ್ತಾಕೈತಿ ನಮಗರದು. ಅಂದ್ರೆ ಇಲ್ಲಿ ಬ್ರಹ್ಮದೊಳಗ ಒಂದು ಕಲ್ಪಿತವಾಗಿರ್ತಕ್ಕಂಥ ಭೇದ ಇರಬಹುದು ಅಂತ ಹೇಳಿ ಇಲ್ಲಿ ಬೋಧ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬ್ರಹ್ಮದೊಳಗ ಭೇದ ಐತಲ್ಲ, ಅದು ಕಲ್ಪಿತ ಭೇದ ಅಷ್ಟೇ, ಅದು ಯಥಾರ್ಥವಾದ ಭೇದ ಅಲ್ಲ ಅಂತ. ಯಥಾಚ ಲೋಕೆ ಪೃಥಿವಿತ್ವ ಸಾಮಾನ್ಯಾನ್ವಿತಾನಾಮಪಿ ಆತ್ಮನಾಂ ಕೇಚಿತ್ ಮಹಾರಹರ್ಮಣಯೋ ವಜ್ರವೈಡೂರ್ಯಾದಯಃ. ಯಥಾಚ ಲೋಕೆ ಅಂತ ಅಂದ್ರೆ ಹೇಗೆ ಲೋಕದಲ್ಲಿ ಅಂತ, ಪೃಥಿವಿತ್ವ ಸಾಮಾನ್ಯಾನ್ವಿತಾನಾಮಪಿ
ಈ ಪೃಥ್ವಿ ಅಂತಂದ್ರೆ ಏನು? ಪೃಥ್ವಿ ಅಂತಂದ್ರೆ ಇದು ಭೂಮಿ. ಹ್ಮ್ ಅಲ್ಲಿ ಪೃಥ್ವಿಯೊಳಗ ಪೃಥ್ವಿತ್ವ ಅನ್ನುವಂಥದ್ದಲ್ಲಿ ಹ್ಮ್ ಅದು ಸಾಮಾನ್ಯವಾಗಿ ಈ ಲೋಕದೊಳಗೆ ಏನಾಗ್ತೈತಿ, ಆ ಪೃಥ್ವಿಯೊಳಗ ಹ್ಮ್ ಅವು ಕಲ್ಲುಗಳು ಇರ್ತಾವ ನೋಡ್ರಿ. ಹ್ಮ್ ಕಲ್ಲುಗಳನ್ನ ನಾವು ನೋಡ್ತಾ ಇದ್ದೀವಿ. ಹೌದು. ಅಲ್ಲಿ ಒಂದೇ ರೀತಿ ಕಲ್ಲು ಇರಂಗಿಲ್ಲ. ಭೂಮಿ ಏನೋ ಒಂದೇ ಅದ. ಹ್ಮ್ ಪೃಥ್ವಿತ್ವ ಅನ್ನುವಂಥ ಸಾಮಾನ್ಯ. ಹ್ಮ್ ಆ ಪೃಥ್ವಿತ್ವ ಅನ್ನುವಂಥ ಸಾಮಾನ್ಯ ಇದ್ರೂ ಕೂಡ ಅದು ಎಲ್ಲಾ ಕಡೆ ಅನುಗತವಾಗಿದ್ರು ಕೂಡ ಹ್ಮ್ ಅಲ್ಲಿ ಈಗ ಕಲ್ಲುಗಳು ಅದಾವಲ್ರಿ. ಹೌದು ಹೌದು. ಆ ಕಲ್ಲುಗಳು ಮತ್ತು ಎಲ್ಲಾ ಪೃಥ್ವಿಗೆ ಸಂಬಂಧಪಟ್ಟಿದ್ದು ಅದಾವಲ್ಲ ಎಲ್ಲಾ ಕಲ್ಲುಗಳು. ಹ್ಮ್ ಅದರಲ್ಲಿ ಕೆಲವೊಂದು ಕಲ್ಲುಗಳು ಏನದಾವು ಅಂತಂದ್ರೆ ಹ್ಮ್ ಕೇಚಿತ್ ಮಹಾರ್ಹಮಣಯೋ ವಜ್ರವೈಡೂರ್ಯಾದಯ. ಹ್ಮ್ ಕೆಲವೊಂದು ಬಹಳ ಬೆಲೆ ಬಾಳತಕ್ಕಂತ ಹ್ಮ್ ಮಹಾರಮಣಯೋ ಅಂತಂದ್ರೆ ಏನು? ಹ್ಮ್ ಮಹಾರ್ಹ ಅಂತಂದ್ರೆ ಬಹಳ ಬೆಲೆ ಉಳ್ಳಂತವುಗಳು ಅಂತ. ಹ್ಮ್ ಮಣಯ ವಜ್ರವೈಡೂರ್ಯಾದಯ. ಹ್ಮ್ ಈ ವಜ್ರ ರತ್ನ ಇವೆಲ್ಲ ಅದಾವ್ರಿ. ಇವು ಕಲ್ಲಲ್ರಿ, ಇವು ಕೂಡ ಹೌದು. ಇವು ಬಹಳ ಬೆಲೆ ಬಾಳ್ತಕ್ಕಂಥವುಗಳು. ಇವು ಪೃಥ್ವಿ ಸಂಬಂಧಪಟ್ಟಿದ್ದು ಇವೆಲ್ಲ. ಇವು ಹ್ಮ್ ಅವು ಪೃಥ್ವಿತ್ವ ಸಾಮಾನ್ಯವಾಗಿ ಅನುಗತವಾಗಿದ್ರೂ ಕೂಡ ಹ್ಮ್ ಯಾವ ರೀತಿ ಲೋಕಗಳಲ್ಲಿ ಕಲ್ಲುಗಳಲ್ಲಿ ಯಾವ ರೀತಿ ಅವುಗಳಲ್ಲಿ ಕೆಲವು ಹ್ಮ್ ಬೆಲೆಗಳುಳ್ಳಂತ ಯಾವುದು ವಜ್ರ ಹ್ಮ್ ವೈಡೂರ್ಯಾದಯ. ಹ್ಮ್ ವಜ್ರ ವೈಡೂರ್ಯ ಅಂದ್ರೆ ರತ್ನ ಮೊದಲಾದವುಗಳು ಅಂತ. ಇಲ್ಲಿ ಹ್ಮ್ ಕರೆಕ್ಟ್. ವೈಡೂರ್ಯ ಮುಂತಾಗಿರ್ತಕ್ಕಂಥ ಇವೆಲ್ಲ ರತ್ನಗಳು ಇವು ಬಹಳ ಬೆಲೆ ಬಾಳ್ತಕ್ಕಂಥವುಗಳು ಅದಾವು. ಹ್ಮ್ ಇವು ಪೃಥ್ವಿಯ ಸಂಬಂಧ ಅದಾವಂತ. ಇವು ಪೃಥ್ವಿ ಒಳಗೆ ಅದಾವಲ್ರಿ ಇವೆಲ್ಲ. ಇವು ಹೌದು ಹೌದು. ಅನ್ಯೇ ಮಧ್ಯಮ ವೀರ್ಯಾ ಸೂರ್ಯಕಾಂತಾದಯ. ಹ್ಮ್ ಇನ್ನ ಕೆಲವೊಂದು ಕಲ್ಲುಗಳು ಏನದಾವು ಅಂತಂದ್ರೆ ಹ್ಮ್ ಸೂರ್ಯಕಾಂತ ಮಣಿ ಅಂತ ಬರ್ತದ. ಅದು ಹ್ಮ್ ಹ್ಮ್ ಅದು ಸೂರ್ಯನ ಪ್ರಕಾಶದಲ್ಲಿ ಇಟ್ರೆ ಹ್ಮ್ ಅದೇನೋ ಕರಗ್ತೈತೆ ಅಂತ ಹೇಳ್ತಾರ. ಅದು ಹ್ಮ್ ಹ್ಮ್ ಅಂತ ಅದು ಬಹಳ ಅದು ಬೆಲೆ ಉಳ್ಳಂತಹದ್ದು ಅಂತ. ಹ್ಮ್ ವಜ್ರ ವಿಡೂರಿಗಳು ಬಹಳ ಬೆಲೆ ಉಳ್ಳವುಗಳು. ಹ್ಮ್ ಅವು ಎಲ್ಲ ಪೃಥ್ವಿಯೊಳಗನ ಅದಾವ. ಇವು ಹ್ಮ್ ಆ ಕಲ್ಲುಗಳು ಹ್ಮ್ ಇವೆಲ್ಲ ಭೂಮಿ ಬಿಟ್ಟೇನ್ ಬೇರೆ ಅದಾವನ್ರಿ. ಭೂಮಿ ಒಳಗನ ಹ್ಮ್ ಇವು ನಮಗೆ ದೊರಕ್ತಾ ಇದ್ದಾವೆ. ಹ್ಮ್ ಅಂದ್ರೆ ಕೆಲವೊಂದು ಕಲ್ಲುಗಳು ಸೂರ್ಯಕಾಂತ ಮೊದಲಾಗಿರ್ತಕ್ಕಂಥ ಹ್ಮ್ ಒಳ್ಳೆ ಯೋಗ್ಯವಾಗಿರ್ತಕ್ಕಂಥ ಕಲ್ಲುಗಳು ಅದಾವು. ಹ್ಮ್ ಇನ್ನು ಕೆಲವು ವಜ್ರ ವೈಡೂರಾದಿಗಳು ಹ್ಮ್ ಮುಂತಾದ ರತ್ನಗಳು ಈ ಭೂಮಿ ಒಳಗದಾವು. ಹ್ಮ್ ಇನ್ನ ಇನ್ನೂ ಕೆಲವೊಂದು ಅದಾವು. ಹ್ಮ್ ಅನ್ನೆ ಪ್ರಹೀಣಾಹ ಸ್ವವಾಯಸ ಪ್ರಕ್ಷೇಪಣಾರ್ಹ ಪಾಷಾಣ ಇತಿ ಅನೇಕ ವಿಧಂ ವೈಚಿತ್ರಂ ದೃಶ್ಯತೆ. ಹ್ಮ್ ಈ ಶ್ವ ಅಂದ್ರ ನಾಯಿ, ಹ್ಮ್ ವಾಯಸ್ ಅಂದ್ರ ಕಾಗಿ. ಹ್ಮ್ ಈ ನಾಯಿ ಮತ್ತು ಕಾಗಿ ಓಡ್ಸಾಕ ಕೆಲವು ಕಲ್ಲು ಅದಾವ್ ನೋಡ್ರಿ. ಅವು ಹ್ಮ್ ಹ್ಮ್ ಕಲ್ಲು ತಗೊಂಡು ಹೋಗಿತಾರಲ್ರಿ. ಹೌದು. ಪ್ರಕ್ಷೇಪಣಾರ್ಹ ಅಂತಂದ್ರೆ ಹ್ಮ್ ಅವುಗಳನ್ನ ಓಡಿಸ್ಲಿಕ್ಕೆ, ನಾಯಿ ಮತ್ತು ಕಾಗಿಗಳನ್ನ ಓಡಿಸ್ಲಿಕ್ಕೆ ಹ್ಮ್ ಇನ್ನು ಬೇರೆ ಕಲ್ಲುಗಳು ಅದಾವ ಅಂತ. ಹ್ಮ್ ಪಾಷಾಣಹರ ಐತಿ ಅನೇಕ ವಿಧಂ. ಹ್ಮ್ ನೋಡಿ ಈ ರೀತಿ ಭೂಮಿಯೊಳಗ ಹ್ಮ್ ವಜ್ರ ವೈಡೂರ್ಯಗಳು ಅದಾವು, ಹ್ಮ್ ಸೂರ್ಯಕಾಂತ ಮಣಿಗಳದಾವು, ಹ್ಮ್ ಮತ್ತು ಕೆಲವು ನಾಯಿ ಕಾಗಿ ಓಡಿಸ್ತಕ್ಕಂತ ಕಲ್ಲುಗಳು. ಇನ್ನ ಅಗದಿ ನಿಕೃಷ್ಟವಾಗಿರ್ತಕ್ಕಂಥ ಕಲ್ಲುಗಳು ಅದಾವಂತ. ಹ್ಮ್ ಕೆಲವು ಕಲ್ಲುಗಳು ಬಹಳ ಬೆಲೆ ಉಳ್ಳವುಗಳು ಅದಾವು. ಹ್ಮ್ ಮತ್ತ ಈಗೆಲ್ಲ ಗ್ರಾನೈಟ್ ತೆಗಿತಾರಲ್ರಿ. ಗ್ರಾನೈಟ್ ಆಗಲಿ ಹೌದು ಹೌದು. ಅಥವಾ ಇದು ಮಾರ್ಬಲ್ ಕಲ್ ಅಂತಾರಲ್ರಿ, ಹೌದು ಹೌದು. ಮೂರ್ತಿ ತಯಾರು ಮಾಡ್ತಾರಲ್ರಿ. ಹ್ಮ್ ಅವು ಬಹಳ ಕಾಸ್ಟ್ಲಿ ಇದಾವು ಮಾರ್ಬಲ್ ಕಲ್ಲುಗಳು. ಹೌದು. ಬಹಳ ಬೆಲೆ ಬಾಳ್ತಕ್ಕಂಥವುಗಳು ಅಂತವು. ಹ್ಮ್ ಈ ಪ್ರಕಾರವಾಗಿ ಅಂತ ಒಂದೇ ಭೂಮಿ ಒಂದೇ. ಮತ್ತೆ ಹ್ಮ್ ಈ ಭೂಮಿಯೊಳಗೆ ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ಹ್ಮ್ ಅಲ್ಲಿ ಕಂಡು ಬರ್ತದಿಲ್ಲ ನಮ್ಮ ಭೂಮಿಯೊಳಗೆ. ಹೌದು ಹೌದು. ಆ ಭೂಮಿಯೊಳಗೆ ಅನೇಕ ವಿಧವಾಗಿರ್ತಕ್ಕಂಥ ಕಲ್ಲುಗಳು, ಹ್ಮ್ ನಿಕೃಷ್ಟವಾದ ಕಲ್ಲುಗಳು ಅದಾವು, ಹ್ಮ್ ಉತ್ಕೃಷ್ಟವಾದ ಕಲ್ಲುಗಳು ಯಾವ ರೀತಿ ಕಂಡು ಬರ್ತಾ ಇದ್ದಾವೆಯೋ ಹ್ಮ್ ಅಂತ ಹೇಳಿ ಒಂದು ದೃಷ್ಟಾಂತ ಕೊಟ್ರು. ಹ್ಮ್ ಯಥಾಚ ಏಕ ಪೃಥಿವಿ ವ್ಯಪಾಶ್ರಯಾಣಮಪಿ. ಹ್ಮ್ ಈಗ ಪೃಥ್ವಿ ಎನ್ನುವಂತಹದ್ದು ಒಂದೇ ಅದ. ಹ್ಮ್ ಅದನ್ನ ಆಶ್ರಯಿಸಿಕೊಂಡು ಹ್ಮ್ ಬಹುವಿಧಂ ಬೀಜಾನಾಂ, ಹ್ಮ್ ಅನೇಕ ರೀತಿಯಾಗಿರ್ತಕ್ಕಂಥ ಬೀಜಗಳನ್ನ ಭೂಮಿಯೊಳಗೆ ನಾವು ಹಾಕ್ತಾ ಇದ್ದೀವಿ. ಹ್ಮ್ ನೋಡು, ಭೂಮಿಯೊಳಗ ಜ್ವಾಳ ಬಿತ್ತೇವಿ, ಗೋಧಿ ಬಿತ್ತೇವಿ, ಕಡ್ಲಿ ಬಿತ್ತೇವಿ, ಹ್ಮ್ ರಾಗಿ ಬಿತ್ತೇವಿ, ಭತ್ತ ಬಿತ್ತೇವಿ. ಎಲ್ಲ ನೋಡ್ರಿ ಎಷ್ಟು ವಿಧವಾಗಿರ್ತಕ್ಕ ಭೂಮಿ ಅದೇ, ಹ್ಮ್ ನೀರು ಅದೇ. ಹ್ಮ್ ಮತ್ತಿನ್ನು ಹಣ್ಣಿನ ಮರಗಳದಾವಲ್ರಿ ಈಗ. ಹ್ಮ್ ಮತ್ತೆ ಇನ್ನು ಶ್ರೀಗಂಧದ ಮರಗಳದಾವು. ಹೌದು ಹೌದು. ಆಮೇಲೆ ಸಾಗವಾನಿ ಮರಗಳದಾವು. ಹ್ಮ್ ಇವು ಅನೇಕ ವಿಧ. ಭೂಮಿ ಮಾತ್ರ ಒಂದೇ ಐತಿ. ಹ್ಮ್ ಭೂಮಿಯನ್ನು ಬದಲಾಗಿಲ್ಲ. ಹ್ಮ್ ಯಥಾಚ ಏಕ ಪೃಥಿವಿ ವ್ಯಪಾಶ್ರಯಾಣಮಪಿ ಹ್ಮ್ ಅಂದ್ರೆ ಒಂದೇ ಭೂಮಿಯನ್ನ ಆಶ್ರಯಿಸಿಕೊಂಡು ಹ್ಮ್ ಇಲ್ಲಿ ಯಾವ ರೀತಿಯಾಗಿ
ಹ್ಮ್ ಅನೇಕ ಬಹುವಿಧಂ ಬೀಜಾನಾಂ, ಹ್ಮ್ ಅಂದ್ರೆ ಬಹು ಪ್ರಕಾರ ಬೇರೆ ವಿಧ ವಿಧವಾಗಿರ್ತಕ್ಕಂಥ ಬೀಜಗಳನ್ನ ನಾವು ಹ್ಮ್ ಹಾಕಿದಾಗ ಅಲ್ಲಿ ಪತ್ರ, ಪುಷ್ಪ, ಫಲ, ಗಂಧರಸಾದಿ ವೈಚಿತ್ರ್ಯಂ, ಹ್ಮ್ ಚಂದನ, ಕೆಂಪಾಕಾದಿಷು ಉಪಲಕ್ಷ್ಯತೆ. ಹ್ಮ್ ನೋಡ್ರಿ, ಅಲ್ಲಿ ನಾವು ಬೀಜ ಹಾಕಿದಾಗ ಅಲ್ಲಿ ಅದು ಏನಾಗ್ತೈತಿ, ಹ್ಮ್ ಎಲಿ ಬೀಳ್ತದ, ಅಲ್ಲಿ ಹ್ಮ್ ಹೂ ಆಗ್ತದ, ಹ್ಮ್ ಹಣ್ಣು ಆಗ್ತದ, ಹ್ಮ್ ಅದರಲ್ಲಿರ್ತಕ್ಕಂಥ ವಾಸನೆಗಳು ಬದಲಾಗ್ತಾವು. ಹ್ಮ್ ಮತ್ತೆ ಅದು ಬಹಳ ಸೀನು ಇರ್ತದ ಅಲ್ಲಿ. ಹ್ಮ್ ಒಂದೊಂದು ಹಣ್ಣು ಹ್ಮ್ ಕೆಲವು ತಿಂತೇವಲ್ಲ, ಸಪೋಟ ಅಂತ ತಿಂತಾವು, ಹ್ಮ್ ರುಚಿ ಇರ್ತಾವಿಲ್ರಿ. ಹೌದು ಹೌದು ಲಿಂಬೆ ಹಣ್ಣು ಹುಳಿ ಇರ್ತದ. ಹ್ಮ್ ಈಗ ಅದು ಒಂದೇ ಒಂದು ಭೂಮಿನೂ ಒಂದೇ, ಹ್ಮ್ ಭೂಮಿ ಒಂದೇ ಆಗಿದ್ರೂ ಕೂಡ ಆ ಭೂಮಿಯನ್ನ ಆಶ್ರಯಿಸಿಕೊಂಡು ಹ್ಮ್ ಅನೇಕ ವಿಧವಾಗಿರ್ತಕ್ಕಂಥ ಬೀಜಗಳು ಹ್ಮ್ ಆ ಭೂಮಿ ಒಳಗೆ ಆ ಭೂಮಿಯ ಸಂಪರ್ಕದಿಂದ ಏನಾಗ್ತಾವ ಅಲ್ಲಿ, ಹ್ಮ್ ಅಲ್ಲಿ ಬಹಳ ವಿಚಿತ್ರತೆಯನ್ನು ನಾವು ನೋಡ್ತಾ ಇದ್ದೇವಲ್ರಿ. ಅಲ್ಲಿ ಹ್ಮ್ ಕರೆಕ್ಟ್. ಅಲ್ಲಿ ಚಂದನ ಹ್ಮ್ ಮತ್ತು ಕಿಂಪಾಕ ಅನ್ನುವಂತ ಹ್ಮ್ ಮುಂತಾದ ಆ ಗಿಡ ಮರಗಳಲ್ಲಿ ಹ್ಮ್ ಹೆಂಗ ಎಲೆ, ಹೂ, ಹಣ್ಣು, ವಾಸನೆ ಹ್ಮ್ ಮುಂತಾದ ಇವು ಬಹುವಿಧವಾಗಿರ್ತಕ್ಕಂಥ ವೈಚಿತ್ರ್ಯ ಎನ್ನುವಂತಹದ್ದು ಹ್ಮ್ ನಮಗೆ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆಯೋ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಚಂದನ ಕಿಂಪಾಕಾಶ ಉಪಲಕ್ಷ್ಯತೆ. ಹ್ಮ್ ಯಥಾಚಿ ಏಕಸ್ಯಾಪಿ ಅನ್ನರಸಸ್ಯ ಲೋಹಿತಾದೀನಿ ಕೇಶಲೋಮಾನಿ ಚ ವಿಚಿತ್ರಾಣಿ ಚ ಕಾರ್ಯಾಣಿ ಭವಂತಿ. ಹ್ಮ್ ಹಾಗೆ ನಾವು ಉಂಡಿರ್ತಕ್ಕಂಥ ಅನ್ನರಸ ಅನ್ನುವಂಥದ್ದು, ಹ್ಮ್ ನಾವೇನು ಅನ್ನ ಊಟ ಮಾಡ್ತೇವಲ್ಲ, ಹ್ಮ್ ಆ ರಸ ಅನ್ನುವಂಥದ್ದು ಏನಾಗ್ತದ, ರಕ್ತ ಆಗ್ತದ. ಹ್ಮ್ ಮತ್ತೆ ನಮ್ಮ ತಲೆಯ ಕೂದಲಾಗ್ತಾವು, ಹ್ಮ್ ಮೈಯಲ್ಲಿರ್ತಕ್ಕಂಥ ಕೂದಲಾಗ್ತಾವು, ಹ್ಮ್ ಎಲ್ಲ ಒಂದು ಇದನ್ನೇ ಹೋದಿಲ್ಲ. ನಾವು ಉಂಡಿರ್ತಕ್ಕ ಅನ್ನರಸನೇ ಅಲ್ರಿ ಅಲ್ಲಿ ಎಲ್ಲ ಆಗಿದ್ದುದು. ಹೌದು ಹೌದು ಅನ್ನರಸವೇ ಇಲ್ಲಿ ಮಾಂಸ, ಹ್ಮ್ ಮಜ್ಜ, ಹ್ಮ್ ನೋಡು ಒಂದೇ ಇಲ್ಲ, ಎಲುಬುಗಳು, ಹ್ಮ್ ಮನಸ್ಸು. ಹ್ಮ್ ನಮ್ಮ ಮನಸ್ಸು ಆಗ್ಬೇಕಾದ್ರೂ ನಾವು ಉಂಡಂತ ಅನ್ನ ರಸದಿಂದಲೇ ಅಂತ ಹೇಳ್ತಾರ. ಹ್ಮ್ ಅದರಲ್ಲಿ ಸೂಕ್ಷ್ಮವಾದ ಅಂಶ ಅಲ್ಲಿ ಮನಸ್ಸಾಗ್ತದ ಅಂತ. ಹ್ಮ್ ಸ್ಥವಿಷ್ಟ, ಪುರಿಷ್ಟ, ಅನಿಷ್ಟ ಅಂತೇಳಿ ಹ್ಮ್ ಅದನ್ನು ಛಾಂದೋಗ್ಯದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ನಾವು ಉಂಡಂತ ಅನ್ನರಸ ಹ್ಮ್ ಅದು ಸ್ಥೂಲ ಭಾಗ ಅನ್ನುವಂತಹದ್ದು. ಹ್ಮ್ ಅದು ಅಧೋಮುಖವಾಗಿ ಮಲಮೂತ್ರ ಮುಖಾಂತರವಾಗಿ ಹೊರಗೆ ಹೋಗ್ತದ ಅದು. ಹೌದು ಹೌದು ಅದರಲ್ಲಿ ಕೆಲವು ರಕ್ತ ಆಗ್ತಾವು, ಕೆಲವು ಮಜ್ಜೆ ಆಗ್ತಾವು, ಕೆಲವು ಮಾಂಸ ಆಗ್ತಾವು, ಕೆಲವು ಎಲುಬು ಆಗ್ತಾವು, ಹ್ಮ್ ನರಗಳು, ಇವೆಲ್ಲ ಈ ರೀತಿಯಾಗಿ ಹ್ಮ್ ಒಂದು ಅನ್ನರಸ ಅನ್ನುವಂತಹದ್ದೇ ಹ್ಮ್ ಇಲ್ಲಿ ನಮ್ಮ ತಲೆಗೂದಲಾಗ್ಲಿ, ಮೈಯಲ್ಲಿರ್ತಕ್ಕಂಥ ಕೂದಲಾಗ್ಲಿ, ಹ್ಮ್ ಇಂಥ ವಿಚಿತ್ರವಾಗಿರ್ತಕ್ಕಂಥ ಹ್ಮ್ ಕಾರ್ಯಗಳು ಆಗೋದನ್ನ ನಾವು ಕಾಣ್ತಾ ಇದ್ದೇವಿಲ್ರಿ. ಹ್ಮ್ ವಿಚಿತ್ರಾಣಿ ಭವಂತಿ. ಹ್ಮ್ ಆಯ್ತರ. ಏವಂ ಏಕಸ್ಯಾಪಿ ಬ್ರಹ್ಮಣಃ. ಹ್ಮ್ ಹಾಗೆ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಒಂದೇ ಇದ್ರೂ ಕೂಡ ಹ್ಮ್ ಜೀವ ಪ್ರಾಜ್ಞ ಪೃಥಕ್ತ್ವಂ ಕಾರ್ಯವೈಚಿತ್ರಂ ಚ ಉಪಪದ್ಯತೆ. ಹ್ಮ್ ಇಲ್ಲಿ ಬ್ರಹ್ಮ ಒಂದೇ ಆದ್ರೂ ಕೂಡ ಇಲ್ಲಿ ಅವಿದ್ಯಾ ಉಪಾದಿಯಿಂದ ಜೀವ ಅನಿಸ್ಕೊಳ್ತು. ಹ್ಮ್ ಮತ್ತು ಇಲ್ಲಿ ಪ್ರಾಜ್ಞ ಹ್ಮ್ ಅಂದ್ರೆ ಜೀವನಿಗೆ ಸಾಕ್ಷಿಯಾಗಿರ್ತಕ್ಕಂಥವನು ಇಲ್ಲಿ ಪ್ರಾಜ್ಞ, ಪ್ರತ್ಯೇಗಾತ್ಮ ಅಂತ ನಾವು ಕರಿತಾ ಇದ್ದೀವಿ. ಹ್ಮ್ ಆಮೇಲೆ ಅಲ್ಲಿ ಮಾಯಾ ಉಪಾದಿಯಿಂದ ಈಶ್ವರ ಅನಿಸ್ಕೊಂಡ. ಹ್ಮ್ ನೋಡಿ, ಈ ರೀತಿ ಅನೇಕ ವಿಧವಾಗಿ ಹ್ಮ್ ಒಂದು ಬ್ರಹ್ಮವೇ ಏನಾಗೈತಿ ಅಂತಂದ್ರೆ ಹ್ಮ್ ಜೀವ ಅನಿಸ್ಕೊಂಡೈತಿ, ಪ್ರಾಜ್ಞೆ ಅನಿಸ್ಕೊಂಡೈತಿ, ಹ್ಮ್ ಪೃಥಕ್ತ್ವಂ ಕಾರ್ಯವೈಚಿತ್ರಂ ಚ ಉಪಪದ್ಯತೆ. ಹ್ಮ್ ಮತ್ತು ಅವರ ಕಾರ್ಯವೂ ಕೂಡ ಬಹಳ ವಿಚಿತ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆ ಕಾರ್ಯ ವಿಚಿತ್ರ ಅನ್ನುವಂತಹದ್ದು ಈ ರೀತಿ ನಮ್ಗೆ ಆಗುವುದು ಗೋಚರ ಆಗ್ತೈತಿ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಉಪದ್ಯತೆ ಇತ್ಯತಃ ತದನುಪಪತ್ತಿ ಇತ್ಯರ್ಥ. ಆದ್ದರಿಂದ ಇಲ್ಲಿ ಅದು ಹೊಂದೋದಿಲ್ಲ ಅಂತ ಹೇಳಿದ್ರಿ ಇಲ್ಲಿ. ಹ್ಮ್ ಈ ಪ್ರಕಾರವಾಗಿ ಹೊಂದೋದಿಲ್ಲ ಅಂತೇಳಿ ಹ್ಮ್ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರು. ಹ್ಮ್ ಅಂದ್ರೆ ಅವನು ಏನು ಜೀವ ಸೃಷ್ಟಿಯ ಹಿತಾಕರಣ ದೋಷಗಳನ್ನ ಹೇಳಿದ್ನಲ್ಲ, ಹ್ಮ್ ಅವು ಯಾವ ಇಲ್ಲಿ ಬರಂಗಿಲ್ಲ ಅಂತ. ಹ್ಮ್ ಕರೆಕ್ಟ್. ಅಲ್ಲಿ ಅಂದ್ರೆ ಪೂರ್ವ ಪಕ್ಷಿ ಏನು ಆಕ್ಷೇಪ ಮಾಡಿದ್ನಲ್ಲ, ಹ್ಮ್ ಅವನು ಕಲ್ಪಿಸಿರ್ತಕ್ಕಂತ ದೋಷಗಳು ಇಲ್ಲಿ ಹ್ಮ್ ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಏವಂ ಏಕಸ್ಯ ಬ್ರಹ್ಮಣ ಜೀವ ಪ್ರಾಜ್ಞ ಪೃಥಕ್ತ್ವಂ ಕಾರ್ಯವಿಚಿತ್ರಂ ಚ ಉಪಪದ್ಯತೆ ಇತ್ಯತಃ ತದನುಪಪತ್ತಿ ಇತ್ಯರ್ಥಃ. ಶ್ರುತೇಶ್ಚ ಸಾ ಪ್ರಾಮಾಣ್ಯಾತ್ ವಿಕಾರಸ್ಯ ಚ ವಾಚಾರಂಭಣ ಮಾತ್ರತ್ವಾತ್. ಹ್ಮ್ ನಮಗೆ ಇಲ್ಲಿ ಶ್ರುತಿನೇ ಪ್ರಮಾಣ. ಹ್ಮ್ ಶ್ರುತಿಗಳೇ ನಮಗೆ ಸ್ಪಷ್ಟವಾಗಿ ವಿಚಾರವನ್ನ ಹ್ಮ್ ನಮಗ ಅವು ಬೋಧ ಮಾಡ್ತಾ ಇದ್ದಾವೆ ಅಂತ. ಹ್ಮ್
ಅಂದ್ರೆ ಇಲ್ಲಿ ಬೇರೆ ಬೇರೆ ವಾದಿಗಳು ಕಲ್ಪಿಸಿರ್ತಕ್ಕಂತ ಯಾವ ದೋಷ ಅನ್ನುವಂತಹದ್ದು ಇಲ್ಲಿ ಹ್ಮ್ ಅದು ಹೊಂದೋದಿಲ್ಲ ಅಂತ ಹೇಳಿದ್ರು. ಹ್ಮ್ ಯಾಕೆ ಶ್ರುತಿಯೇ ಪ್ರಮಾಣ ವಕೀಲರಿಗೆ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು ನಮ್ಮೆಲ್ಲರಿಗೂ ಶ್ರುತಿನೇ ಪ್ರಮಾಣ ಅಂತ. ಹ್ಮ್ ಯಾಕೆ ಶ್ರುತಿ ವಿರುದ್ಧವಾಗಿರ್ತಕ್ಕಂತ ತರ್ಕ ಅನ್ನುವಂತಹದ್ದು ಅದು ಸರಿಯಾದ ತರ್ಕ ಅಲ್ಲ ಅಂತ. ಹ್ಮ್ ನಾವು ತರ್ಕ ಮಾಡಿದ್ರೆ ಶ್ರುತಿ ಸಮ್ಮತ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು ಅದು ಶ್ರುತಿ ಸಮ್ಮತ ಇತ್ತು ಅಂತಂದ್ರೆ ಅಲ್ಲಿ ಹ್ಮ್ ಹೊಂದುಗಡೆ ಆಗ್ತದ ಅಂತ. ಹ್ಮ್ ಮತ್ತು ಈ ನಾಮರೂಪ ವಿಕಾರ ಪ್ರಪಂಚ ಐತಲ್ಲ, ಹ್ಮ್ ಅದು ವಿಕಾರಂಬಣಂ ಆ ವಿಕಾರೋ ನಾಮದೇ ಮೃತ್ತಿಕೆತ್ತೇವ ಸತ್ಯಂ ಅಂತ, ಹ್ಮ್ ವಾಚಾರಂಭಣಂ ವಿಕಾರೋ ನಾಮದೇ ಮೃತ್ತಿಕೆ ಸತ್ಯಂ ಅಂತೇಳಿ ಹ್ಮ್ ಆ ಶ್ರುತಿ ಹೇಳ್ಕೊಂಡು ಬಂದದಲ್ರಿ. ಹೌದು ಹೌದು ಈ ನಾಮರೂಪ ಈ ಜಗತ್ತಿನ ಹ್ಮ್ ವಿಕಾರ ಅನ್ನುವಂತಹದ್ದು ಏನೈತಿ ಅದು ಒರೇ ವಾಚಾರಂಭಣ ಅಂತ, ಹ್ಮ್ ಅದು ವಾಣಿ ಮಾತ್ರದೊಳಗ ಅದ ಅಂತ. ಹ್ಮ್ ನಾವು ನೋಡುವಂತ ಈ ಪ್ರಪಂಚ ಅನ್ನುವಂತಹದ್ದು ಇದು ಕೇವಲ ಹ್ಮ್ ಇದು ವಿಕಾರ ಆಗೈತಿ. ಹ್ಮ್ ವಾಚಾರಂಭಣ ಮಾತ್ರತ್ವಾತ್, ಹ್ಮ್ ಇದು ಕೇವಲ ವಾಣಿಯೊಳಗ ಮಾತ್ರ ಇದು ಹ್ಮ್ ತೋರುವಂತಹದ್ದಾಗೈತಿ ಅಂತ. ಹ್ಮ್ ಸ್ವಪ್ನ ದೃಶ್ಯ ಭಾವ ವೈಚಿತ್ರ್ಯವಚ್ಚ ಇತ್ಯಭ್ಯುಚ್ಚಯ. ಹ್ಮ್ ಇಲ್ಲಿ ಸ್ವಪ್ನವನ್ನ ನಾವು ಕಾಣ್ತಾ ಇದ್ದೀವಿ. ಹ್ಮ್ ಆ ಸ್ವಪ್ನದಲ್ಲಿರ್ತಕ್ಕಂಥ ಪದಾರ್ಥಗಳು ಎಷ್ಟು ವಿಚಿತ್ರವಾಗಿರ್ತಾ ಇದ್ದಾವೆ. ಹ್ಮ್ ಸ್ವಪ್ನ ಪದಾರ್ಥಗಳು ಹ್ಮ್ ಯಾವ ರೀತಿಯಾಗಿ ವೈಚಿತ್ರದಂತೆ ಇದಾವೋ ಹ್ಮ್ ಹಾಗೆ ಇದು ಕೂಡ ಇರಬಹುದು ಅಂತ ಹೇಳಿ ಹ್ಮ್ ಈ ರೀತಿ ದೋಷ ಅನ್ನುವಂತಹದ್ದು ಇಲ್ಲಿ ಆಗುದಿಲ್ಲ ಅಂತ. ಹ್ಮ್ ಅದಕ್ಕೆ ಇಲ್ಲಿ ಹ್ಮ್ ಆ ಕನಸು ಎಷ್ಟು ವಿಚಿತ್ರವಾಗೈತಲ್ಲ, ಹ್ಮ್ ಆದ್ರೂ ಅದು ಮಿಥ್ಯೆ ಆಗೈತಿ. ಹ್ಮ್ ಅದರಂತೆ ಇಲ್ಲಿಯೂ ಕೂಡ ಇದು ಈ ಪ್ರಪಂಚ ಅನ್ನುವಂತಹದ್ದು ಇದರಲ್ಲಿಯೂ ಕೂಡ ಯಾವ ಅನುಪತ್ತಿಯನ್ನ ಹೇಳುವುದಕ್ಕೆ ಬರೋದಿಲ್ಲ ಅಂತ ಹ್ಮ್ ಅಂತೇಳಿ ಇಲ್ಲಿ ಪೂರ್ವ ಪಕ್ಷಿಯ ಒಂದು ವಾದವನ್ನು ನಿರಾಕರಣೆ ಮಾಡಿದ್ರಲ್ಲಿ. ಹೌದು ಇಲ್ಲಿ ಯಾವುದೇ ದೋಷ ಅನ್ನುವಂತಹದ್ದು ಹೊಂದುವುದಿಲ್ಲ ಅಂತ ಹೇಳಿ ಹ್ಮ್ ಇದು ಅಭ್ಯುಚ್ಛಯ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇದು ಇದಂ ಅಭ್ಯುಚ್ಛಯ ಇತ್ಯಭ್ಯುಚ್ಛಯ ಅಂತ ಹೇಳಿದ್ರು. ಹ್ಮ್ ಅಂದ್ರೆ ಇಷ್ಟು ವಿಚಾರಗಳು ಅಂತ ಹೇಳಿ ಹ್ಮ್ ಅಸ್ಮಾದ್ಯತೆ ತದನುಪಪತ್ತಿ ಅಂತ ಹೇಳಿ ಹ್ಮ್ ಈ ಒಂದು ಅಧಿಕರಣವನ್ನ ಹ್ಮ್ ಇಲ್ಲಿಗೆ ಮುಕ್ತಾಯ ಮಾಡಿದ್ರು. 7ನೇ ಅಧಿಕರಣ ಇಲ್ಲಿ ಮುಗಿತೇನ್ರಿ. ಹೌದು ಹೌದು ಇನ್ನು ಮುಂದೆ 8ನೇ ಅಧಿಕರಣ ಪ್ರಾರಂಭ ಮಾಡ್ತಾರ ಅದನ್ನ. ಹ್ಮ್ ಉಪಸಂಹಾರ ದರ್ಶನಾಧಿಕರಣ ಅಂತ ಹೇಳಿ ಹ್ಮ್ ಇನ್ನು 2 ಸೂತ್ರದಲ್ಲಿ ಆ ಅಧಿಕರಣದ ವಿಚಾರ ಹೇಳ್ತಾ ಇದ್ದಾರ. ಹ್ಮ್ ಅದನ್ನ ಮತ್ತೆ ನೋಡೋಣ. ಹೌದು